ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಈ ಮಠದ ಏಳಿಗೆಗಾಗಿ ಶ್ರಮಿಸಿ ಇಡೀ ವಿಶ್ವದೆತ್ತರಕ್ಕೆ ಈ ಮಠದ ಸುಕ್ಷೇತ್ರದ ಹೆಸರನ್ನು ಕೊಂಡೊಯ್ದಂಥ ಶ್ರೀ ಶ್ರೀ ಮಹಾಶಿವಕುಮಾರ ಸ್ವಾಮಿ ಪೂಜ್ಯರಾದಂಥ ಶಿವಕುಮಾರ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಸಿದ್ಧಲಿಂಗ ಮಹಾ ಸ್ವಾಮೀಜಿಗಳ ದಿವ್ಯ ಪಾದಕ್ಕೆ ಹಣೆ ಮಣಿದು ಹಾಗೆ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮತ್ತೊಬ್ಬರು ಪ್ರವಚನಕಾರರಾದಂಥ ಡಾಕ್ಟರ್ ಎಂ ಗೋವಿಂದರಾಯರೇ ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ಹರಗುರುಚರ ಮೂರ್ತಿಗಳಿಗೂ ಭಕ್ತಿ ಸಮರ್ಪಣೆಯನ್ನು ಸಮರ್ಪಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ನನ್ನ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಹುಣ್ಣಿಮೆಯ ಬೆಳದಿಂಗಳಂತೆ ಈ ಬೆಳದಿಂಗಳ ಬೆಳಕು ಹೇಗೆ ಹಿತವಾಗಿ ಇರುತ್ತೋ, ನಮ್ಮ ಹೃನ್ಮನವನ್ನು ತಂಪಾಗಿ ಇರಿಸುತ್ತೋ, ಹಾಗೆ ಶರಣರ ಚಿಂತನೆಗಳು ನಮ್ಮೆಲ್ಲರ ಬಾಳಿನ ಬೆಳಕಾಗಲಿ, ಈ ಹುಣ್ಣಿಮೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರು ಉಚಿತ ಹೊಸಮತದ ಬೆಳೆ ಬಂದು. ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರು ಉಚಿತ ಹೊಸಮತವು ಬೆಳೆ ಬಂದು. ವಚನ ಸಾಹಿತ್ಯವನ್ನು ಕುರಿತು ನಮ್ಮ ಜಾನಪದದ ಒಬ್ಬ ಹೆಣ್ಣು ಮಗಳು ಎಷ್ಟು ಸೊಗಸಾಗಿ ಈ ತ್ರಿಪದಿಯಲ್ಲಿ ವಚನ ಸಾಹಿತ್ಯದ ಬಗ್ಗೆ ತನ್ನದೇ ಆದಂತ ಒಂದು ಭಾವನೆಯನ್ನ ಅವಳು ವ್ಯಕ್ತಪಡಿಸಿದ್ದಾಳೆ. ಶರಣರ ವಚನಗಳ ಸಂದೇಶವು ಜಗದ ಮನುಜರ ಮನದ ಕಸವನ್ನು ಗುಡಿಸಿದೆ ಅನ್ನುವಂತ ಮಾತನ್ನು ಹೇಳ್ತಾಳೆ. ಶರಣ ಧರ್ಮವೆಂಬ ಹೊಸ ಬೆಳೆಯ ಅನುಭವದಡೆಯಲ್ಲಿ ಬೆಳೆದು ಬಂದಿದೆ. ಶರಣ ಧರ್ಮವು ಅದಂತೂ ಹೊಸ ಶರಣ ಧರ್ಮ ಉದಯಿಸಿದಾಗ ಅದು ಯಾವ ರೀತಿ ಬೆಳೆದು ಬಂತು ಅಂದ್ರೆ ಅನುಭವದಡಿಯಲ್ಲಿ ಆ ಒಂದು ಧರ್ಮ ಬೆಳೆದು ಬಂದಿದೆ ಅಂತ ಆ ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಮೂರು ತ್ರಿಪದಿಯಲ್ಲಿ 3 ಸಾಲಿನ ತ್ರಿಪದಿಯಲ್ಲಿ ತನ್ನ ಅನಿಸಿಕೆಯನ್ನ ಆಕೆ ವ್ಯಕ್ತಪಡಿಸಿದ್ದಾಳೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯ ತನ್ನದೇ ಆದಂತ ವೈಶಿಷ್ಟ್ಯದ ಛಾಪನ್ನು ಮನುಕುಲದ ಮೇಲೆ ಮೂಡಿಸಿದೆ. ಆಗ ಇದ್ದಂತಹ ಧರ್ಮ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಒಂದು ಹೊಸ ಆಶಾಕಿರಣವಾಗಿ ಮೂಡಿ ಬಂದದ್ದು ಈ ನಮ್ಮ ಶರಣ ಧರ್ಮ. ಅಸಮಾನತೆ, ಮೂಢನಂಬಿಕೆ, ಜಾತೀಯತೆ, ಲಿಂಗಭೇದ, ವರ್ಣಭೇದ, ಬಡವ ಬಲ್ಲಿದನೆಂಬ ಅನೇಕ ಭೇದ ಭಾವಗಳಿಂದ ತುಂಬಿ ತುಳುಕುತ್ತಿದ್ದ ಆ ಸಮಾಜದಲ್ಲಿ ಮತ್ತೆ ಕೆಟ್ಟ ರೂಢಿ ಸಂಪ್ರದಾಯಗಳೆಲ್ಲವೂ ಕೂಡ ಅಲ್ಲಿ ತಾಂಡವ ಮಾಡ್ತಿದ್ದಂತ ಕಾಲದಲ್ಲಿ ಅವುಗಳ ಮಧ್ಯೆಯೇ ಹೊಸದೊಂದು ಶರಣ ಧರ್ಮವೆಂಬ ಹೊಂಬೆಳಕು ಉದಯವಾಗಿ ಜಗವೆಲ್ಲ ಬೆಳಗಿದ್ದು ಒಂದು ವಿಸ್ಮಯ, ಅದ್ಭುತ ಹಾಗೂ ಆಶ್ಚರ್ಯ. ಇದರ ರೂವಾರಿ ಬಸವಣ್ಣನೇ ಆದರೂ ಇದೊಂದು ಸಮಷ್ಟಿ ಪ್ರಕ್ರಿಯೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಬಸವಣ್ಣ ಮುಂದೆ ನಿಂತರು, ಅವರಿಂದ ಅನೇಕ ಶರಣೆಯರು ಅದಕ್ಕೆ ತಮ್ಮ ಒಂದು ಬೆಂಬಲವನ್ನ ಕೊಟ್ಟರು. ಅವರು ಕೂಡ ಅನುಭವದಡಿಯಲ್ಲಿ ತಮ್ಮದೇ ಆದಂತ ವಿಶಿಷ್ಟತೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಧರ್ಮದ ಮೂಲಕವೇ ಎಲ್ಲ ಅಜ್ಞಾನ ಅಂಧಕಾರವನ್ನು ಕಳೆದು ಜ್ಞಾನ ಜ್ಯೋತಿಯನ್ನು ಹಚ್ಚಿದವರು ನಮ್ಮ ಶರಣರು. ಧರ್ಮದ ಅಡಿಪಾಯದ ಮೇಲೆ ನೈತಿಕ ಸಮಾಜವನ್ನು ಕಟ್ಟಿದ ಧೀಮಂತರು ನಮ್ಮ ಶರಣರು. ಸಮಾಜದ ಹೊಸ ಆಶಯವನ್ನು ಸದ್ದಿಲ್ಲದೆ ಸಮಾಜದಲ್ಲಿ ಮೂಡಿಸಿದ ಚಿಂತನಶೀಲರು ನಮ್ಮ ಶರಣರು. ಎಂದೂ ವಾಸ್ತವವಾದಿಗಳಾಗಿ ನಡೆನುಡಿ ಒಂದಾದ ಬದುಕಿನಿಂದಲೇ ದೈವತ್ವಕ್ಕೇರಿದವರು ಈ ನಮ್ಮ ಶರಣರು. ಅಂಗೈಗೆ ಇಷ್ಟಲಿಂಗದ ಕುರುಹನ್ನು ನೀಡಿ ಸಮಾಜವನ್ನು ಒಂದುಗೂಡಿಸಿದವರು. ಜೀವಪರ ಕಾಳಜಿಯುಳ್ಳ ಮಾನವೀಯ ಮೌಲ್ಯಗಳೇ ದೇವರ ಪೂಜೆ ಅಂತ ಹೇಳಿದವರು. ಬೇರೆ ಎಲ್ಲ ತಪಸ್ಸು ಏನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಉತ್ತಮವಾದಂತ ನೈತಿಕವಾದಂತ ನುಡಿಗಳಲ್ಲೇ ದೇವರನ್ನ ತಂದಂತವರು ನಮ್ಮ ಶರಣರು. ದೇವರನ್ನು ಕಂಡವರು, ನಮಗೂ ಅದನ್ನ ಅವರು ಅನುಸರಿಸಕ್ಕೆ ಬಿಟ್ಟು ಹೋಗಿರುವಂತಹ ಅತ್ಯಮೂಲ್ಯವಾದ ಕೊಡುಗೆ ಅದು ಅಂತ ಹೇಳ್ಬೋದು.
ಕಾಯಕ ದಾಸೋಹಗಳೆಂಬ ಬೀಜ ಮಂತ್ರವನ್ನು ಜನರ ಹೃದಯದಲ್ಲಿ ಬಿತ್ತುವುದರ ಮೂಲಕ ಸ್ವಾಭಿಮಾನ ಮತ್ತು ಸ್ವಾನುಭಾವದ ಒಂದು ನೆಲೆಗೆ ಕರೆದೊಯ್ದು ಒಂದು ಹೊಸ ಚಿಂತನೆಯ ಬದುಕನ್ನು ಕೊಟ್ಟವರು ನಮ್ಮ ಶರಣರು. ಕಾಯಕದ ಬೆವರಿನಲ್ಲಿಯೇ ಲಿಂಗಕ್ಕೆ ಮಜ್ಜನವೆರೆದವರು. ಇದನ್ನ ನಾವು ಯಾವತ್ತೂ ತಿಳ್ಕೋಬೇಕು. ಕಾಯಕವೇ ಕೈಲಾಸ ಎಂಬ ನುಡಿ ಅಡಿಯಲ್ಲಿ ನೋಡಿದಾಗ ಅವರು ಕಾಯಕದ ಬೆವರಿನಲ್ಲಿಯೇ ಲಿಂಗಕ್ಕೆ ಮಜ್ಜನ ಕೆರೆದವರು, ಅದರಲ್ಲೇ ಕೈಲಾಸವನ್ನು ಕಂಡವರು. ಇಂತಹ ಶರಣರ ಅನುಭವ ಮತ್ತು ಅನುಭವಗಳ ಮತನದಿಂದ ಹೊಮ್ಮಿದ ಸಾಹಿತ್ಯವೇ ಈ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯಗಳ ಹಿನ್ನೆಲೆಯಲ್ಲಿ ನಮ್ಮ ಜೇಡರ ದಾಸಿಮಯ್ಯ ಅವರ ಒಂದು ಶಿವ ಬದುಕು, ವಚನ ಸಂದೇಶ, ಕೆಲವು ಲಿಂಗ ಸ್ಥಳದಲ್ಲಿ ನಿಂತು ಅವರು ಕೆಲವು ಪವಾಡಗಳನ್ನು ಮಾಡಿದಂಥದ್ದನ್ನ ನಿಮ್ಮ ಮುಂದೆ ಇರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ನಾನು ಅಂತ ಹೇಳ್ತಾ, ಮತ್ತೆ ಈ ವಚನಗಳ ಮೂಲಕ ನಮ್ಮ ದೇವರ ದಾಸಿಮಯ್ಯ ಏನನ್ನು ಹೇಳಿದ್ದಾನೆ, ಸಮಾಜಕ್ಕೆ ಉಪಯೋಗವಾಗುವಂತಹ, ಜನತೆಗೆ ಉಪಯೋಗವಾಗುವಂತಹ, ಮನುಕುಲಕ್ಕೆ ಒಂದು ಒಳ್ಳೆಯ ಒಂದು ಬದುಕನ್ನು ರೂಪಿಸುವಂತಹ ತತ್ವ ಸಂದೇಶಗಳನ್ನ ನಮ್ಮ ಜೇಡರ ದಾಸಿಮಯ್ಯನವರು ಕೊಟ್ಟಿದ್ದಾರೆ. ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಈ ಇಬ್ಬರು ಒಬ್ಬರೇ, ಇಲ್ಲಿ ಬೇರೆ ಬೇರೆ ಅನ್ನುವಂಥದ್ದೇನೂ ಇಲ್ಲ. ಅವ್ರ ಊರಲ್ಲೂ ಕೂಡ ಅನೇಕ ಹೆಸರುಗಳಿಂದ ಇವರನ್ನ ಕರೀತಾ ಇದ್ರು. ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಇಬ್ಬರು ಒಂದೇ ಅಂತ ಹೇಳ್ತಾ, ದೇವರ ದಾಸಿಮಯ್ಯನ ವಚನಗಳನ್ನ ಆ ಮೂಲಕ ಆತನ ವ್ಯಕ್ತಿತ್ವವನ್ನ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಕಡಗೀಲಿಲ್ಲದ ಬಂಡಿ ಹೊಡಗೆಡೆಯದೇ ಮಾಹುದೆ, ಕಡಗೀಲು ಬಂಡಿಗೆ ಆಧಾರ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ನಿಮ್ಮ ಮೃಡ ಶರಣರ ನುಡಿಗರಣವೇ ಕಡಗೀಲು ಕಾಣ ರಾಮನಾಥ. ಕಡಗೀಲಿಲ್ಲದ ಬಂಡಿ ಹೊಡಗೆಡೆಯದೆ ಮಾಹುದೆ. ಬಂಡಿಗೆ ಕಡಗೀಲಿಲ್ದಲೇ ಇದ್ರೆ ನಾವು ಬಂಡಿ ಓಡಿಸೋಕೆ ಸಾಧ್ಯನೇ ಆಗಲಿಲ್ಲ. ಅದು ಸರಾಗವಾಗಿ ಎಂದೂ ಕೂಡ ಹೋಗೋದಕ್ಕೆ ಸಾಧ್ಯವಾಗದೇ ಇಲ್ಲ. ಕಡಗೀಲಿದ್ದರೆ ಬಂಡಿ ಮುಂದಕ್ಕೆ ಹೋಗುತ್ತೆ. ಹಾಗೆ ಈ ಕಡುಗರ್ಪವೇರಿದ ಒಡಲೆಂಬ ಬಂಡಿಗೆ ನಿಮ್ಮ ಮೃಡ ಶರಣರ ನುಡಿಗರಣವೇ ಕಡಗೀಲು ಕಾಣ ರಾಮನಾಥ. ವಾಸ್ತವವಾದಿಯಾದ ದಾಸಿಮಯ್ಯ ಕಡಗೀಲು ಮತ್ತು ಬಂಡಿಯನ್ನು ಮನುಷ್ಯ ಮತ್ತು ಆತನ ಜೀವನಕ್ಕೆ ಹೋಲಿಸಿ ಬಂಡಿಯಂತೆ ಬಾಳು ಸರಾಗವಾಗಿ ಸಾಗುವ ರೀತಿಯನ್ನು ಈ ವಚನದ ಮೂಲಕ ಹೇಳಿದ್ದಾನೆ ಮತ್ತು ವ್ಯಕ್ತಿಯನ್ನು ಶಕ್ತಿಯನ್ನಾಗಿಸುವ ಬಗೆಯನ್ನು ಹೇಳಿದ್ದಾನೆ. ಎಷ್ಟೇ ದೃಢವಾದ ಬಂಡಿಯಾದರೂ ಅದಕ್ಕೆ ಕಡಗೀಲು ಇಲ್ಲದೆ ಇದ್ರೆ ಅದು ಅನಾಹುತ ಖಂಡಿತ. ಅದು ಸರಾಗವಾಗಿ ನಡೆಯಕ್ಕಾಗದೇ ಇಲ್ಲ. ಆ ಬಂಡಿ ಚಲಿಸಕ್ಕಾಗಲ್ಲ. ಅಕಸ್ಮಾತ್ ಚಲಿಸಿದ ಸ್ವಲ್ಪ ದೂರ ಅಪಘಾತ ಖಂಡಿತವಾಗಿಯೂ ಆಗುತ್ತೆ. ಹಾಗೆಯೇ ಅದರಂತೆಯೇ ಅದಕ್ಕೆ ಕಡಗಿಲು ಇಲ್ದಿದ್ರು ಅನಾಹುತ ಖಂಡಿತ. ಹೇಗೆ ಅನಾಹುತ ಆಗುತ್ತೋ ಹಾಗೆಯೇ ಶರಣರ ವಚನಗಳು ಮನುಷ್ಯನ ಜೀವನದಲ್ಲಿ ಕಡಗೀಲಿನಂತೆ ಕೆಲಸ ಮಾಡುತ್ತವೆ. ಅಂದರೆ ಒಬ್ಬ ಮನುಷ್ಯನಲ್ಲಿ ಇರುವಂತಹ ಮದ ಮಾಚರಗಳು, ಲೋಭ, ಈ ಕೆಟ್ಟ ಸ್ವಭಾವಗಳೆಲ್ಲವನ್ನೂ ಕೂಡ ಒಬ್ಬ ಮನುಷ್ಯ ತೊರಿಬೇಕು ಅಂದ್ರೆ ಈ ವಚನಗಳ ಮುಖಾಂತರ, ವಚನಗಳ ಸಂದೇಶವನ್ನ ಅರ್ಥ ಮಾಡಿಕೊಂಡು ಅವುಗಳ ಮುಖಾಂತರ ನಾವು ಒಳ್ಳೆಯ ಒಂದು ಸದ್ಧರ್ಮ, ಸುವಿಚಾರ, ಸತ್ಕರ್ಮಗಳನ್ನ ಮಾಡುವಂತಹ ರೀತಿಯಲ್ಲಿ ನಾವು ಬದುಕನ್ನು ಸಾಗಿಸ್ಬೇಕು. ಈ ಒಡಲೆಂಬ ದರ್ಪವೇರಿದ ಒಂದು ಬಂಡಿ ಅಂತ ಈ ಒಡಲಿಗೆ ಒಂದು ಉಪಮಾನವನ್ನ ಕೊಟ್ಟಿದ್ದಾನೆ ಆತ. ಅಂದ್ರೆ ನಿಜ ಅದು. ನಾವು ಎಷ್ಟೇ ಮನುಷ್ಯನಿಗೆ ಎಷ್ಟು ಅಹಂಕಾರ ಇರುತ್ತೆ, ನಾನು ಇಷ್ಟು ಒಬ್ಬ ಏನಾದ್ರು ತಗೊಂಡ ಅಂದ್ರೆ ಆಗ್ಲೇ ಅದ್ರ ಬಗ್ಗೆ ಕಣ್ಣು, ಹೊಟ್ಟೆ ಕಿಚ್ಚು, ಇದು ಸಾಮಾನ್ಯವಾದ ಮನುಷ್ಯನ ಸಹಜವಾದ ಒಂದು ಗುಣ. ಅದಕ್ಕೆಲ್ಲ ಕಡೆಗೀನು ಬೇಕು ಅಂತಂದ್ರೆ ಶರಣರ ವಚನಗಳು ಬಹಳ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ಎನ್ನುವಂತ ಮಾತನ್ನ ಹೇಳ್ತಾರೆ. ನಾನೆಂಬ ಅಹಮನ್ನು ತೊಡೆದು ಹದುಳ ಬದುಕನ್ನು ಈ ವಚನಗಳು ನೀಡುತ್ತವೆ. ಕಡಗಿಲಿರುವ ಬಂಡಿ ಹೇಗೆ ಸರಾಗವಾಗಿ ಸಾಗುತ್ತದೆಯೋ ಹಾಗೆ ವಚನಗಳು ವ್ಯಕ್ತಿಯ ಜೀವನವು ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡುತ್ತವೆ. ಹೀಗೆ ವಚನ ಸಾಹಿತ್ಯ ಓದುವುದರಿಂದ ಮಾನಸಿಕ ದೃಢತೆ, ಮನೋಸ್ಥೈರ್ಯ, ಭಗವಂತನಲ್ಲಿ ನಂಬಿಕೆ, ವಿಶ್ವಾಸಗಳು ಉಂಟಾಗುತ್ತವೆ. ಈ ನಿಟ್ಟಿನಲ್ಲಿ ಆತ ಮತ್ತೊಂದು ವಚನದಲ್ಲಿ ಏನೇ ಹೇಳ್ತಾನೆ ನೋಡೋಣ. ಆತ ಹೇಳ್ತಾನೆ ಶರಣರ ಸುಳ್ಳುಡಿಗಳು ಅಂತ ಹೇಳ್ತಾನೆ. ಅಂದ್ರೆ ಸುಳ್ಳುಡಿಗಳು ಅಥವಾ ವಚನಗಳನ್ನೇ ಸುಳ್ಳುಡಿಗಳು ಅಂತ ಹೇಳ್ತಾ ಇದ್ದಾನೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ. ಆತ ಎಂತ ಜ್ಞಾನಿಯಾಗಿದ್ದ. ಈ ವಚನಗಳ ಮುಖಾಂತರ ನಾವು ಎಷ್ಟು ಬದುಕನ್ನ
ಆತ ಹೇಗೆ ಅರ್ಥ ಮಾಡ್ಕೊಂಡಿದ್ದ, ಯಾವುದು ಶಾಶ್ವತ ಅನ್ನೋದನ್ನ ಆತ ಅರ್ಥ ಮಾಡ್ಕೊಂಡಿದ್ದ. ಕರಿಯನಿತ್ತಡ ಒಲ್ಲೆ ಸಿರಿಯನಿತ್ತಡ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡ ಒಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಎಷ್ಟು ಆತ ವಚನಗಳಲ್ಲಿ ಶರಣರ ಮೇಲೆ, ಭಗವಂತನ ಮೇಲೆ ಎಷ್ಟು ಭಕ್ತಿಯನ್ನ ಇಟ್ಕೊಂಡಿದ್ದ ಅನ್ನೋದನ್ನ ನಾವು ಈ ವಚನದ ಮೂಲಕ ತಿಳ್ಕೋಬಹುದು. ಇದರಲ್ಲಿ ವಚನಕಾರ ಹೇಳ್ತಾನೆ, ಜಗತ್ತಿನಲ್ಲಿರುವ ಅತಿ ಶ್ರೀಮಂತಿಕೆ, ಜಗತ್ತಿನಲ್ಲಿರುವಂತ ಅತಿ ಶ್ರೀಮಂತಿಕೆ, ಕರಿ ಸಿರಿ ರಾಜ್ಯ ಕೋಶ ಎಲ್ಲವನ್ನು ಹೇಳ್ತಾ ಇದೆಲ್ಲವನ್ನು ಮೀರಿದ್ದು ನಮ್ಮ ಶರಣರ ಸುಳ್ಳುಡಿಗಳು. ಅದರಲ್ಲಿರುವ ತತ್ವ, ಯಾವ ಪದವಿ ಶ್ರೀಮಂತಿಕೆಯೂ ಬೇಡ, ಜಗತ್ತಿನಲ್ಲಿ ಶ್ರೇಷ್ಠವಾದ ವಸ್ತುವಿರುವ ಪರಮಾತ್ಮ ಭಗವಂತ ಆತನನ್ನು ತೋರುವುದು ವಚನಗಳು, ಆತನಲ್ಲಿಗೆ ಕರೆದೊಯ್ಯುವುದು, ಆತನನ್ನು ತೋರುವುದು ವಚನಗಳು. ಅಂತಹ ವಚನಗಳನ್ನು ಒಂದರಗಳಿಗೆ ಇತ್ತಡೆ, ಹೆಂಗೆ ಹೇಳ್ತಾ ನೋಡಿ, ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಲ್ಲಿ ಆ ಒಂದು ಅರಗಳಿಗೆಯಲ್ಲಿ ನಾವು ಮನಸ್ಸನ್ನ ಎಷ್ಟು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆ ಭಗವಂತನಲ್ಲಿ ನಾವು ಲೀನ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಮ ದಾಸಿಮಯ್ಯ ಹೇಳಿದರೆ. ಅಂತ ವಚನಗಳನ್ನು ಒಂದರಗಳಿಗೆ ಕೇಳಿದರೆ ಆ ಭಗವಂತನನ್ನು ಕಂಡಷ್ಟು ಸಂತೋಷ ಮತ್ತು ಸಾರ್ಥಕತೆ ನಮ್ಗೆ ಉಂಟಾಗುತ್ತೆ. ಸುಳ್ಳುಡಿಗಳು ಭಗವಂತನಿಗೆ ಸಮಾನವಾದವು ಅನ್ನುವಂತ ಮಾತನ್ನ ಹೇಳ್ತಾನೆ. ಸದ್ವಿಚಾರ, ಸದ್ವಿವೇಕ, ಸತ್ಕರ್ಮಗಳು ಎಂದು ಭಗವಂತನಿಗೆ ಸಮಾನವಾದವು. ನಮ್ಮ ನೈತಿಕ ನುಡಿಗಳು, ನಡೆನುಡಿಗಳು ಭಗವಂತನಿಗೆ ಅದು ಪ್ರಿಯವಾಗುವಂತೆ ನಾವು ಬದುಕನ್ನು ಸಾಗಿಸ್ಬೇಕು ಅನ್ನುವಂತ ಮಾತನ್ನ ಆತ ಹೇಳ್ತಾನೆ. ದಾಸಿಮಯ್ಯನನ್ನು ಎಲ್ಲರೂ ಕೂಡ ಆದ್ಯ ವಚನಕಾರ ಎಂದೇ ಎಲ್ಲರೂ ಕರೀತಾರೆ ಆತನನ್ನ. ಆದ್ರೆ ಆತ ಈ ಶರಣರ ಸುಳ್ಳುಡಿಗಳು ಅಂತ ಈ ಒಂದು ಪದವನ್ನ ನಾವು ನೋಡಿದಾಗ ಈತನೇ ಆದ್ಯ ವಚನಕಾರ ಆದ್ರೂ ಕೂಡ ಆತನೇ ಶರಣರು ಅಂತಂದ್ಮೇಲೆ ಅವನಿಗಿಂತ ಹಿಂದೆ ಇನ್ನು ಶರಣರು ಇದ್ದಿರಬಹುದು ಅನ್ನುವಂತ ಒಂದು ನಮ್ಗೆ ಹಂಗನ್ಸುತ್ತೆ. ಶರಣರು ಇದ್ರು, ಅವನ ಮುಂಚೆನೂ ಶರಣಿದ್ರು, ಆ ಶರಣರ ಒಂದು ಸುಳ್ಳುಡಿಗಳು ಈತನಿಗೆ ಈ ರೀತಿ ದಾರಿದೀಪವಾಗಿದೆ ಅನ್ನುವಂತ ಒಂದು ವಿಚಾರವನ್ನ ನಾವಿಲ್ಲಿ ಜ್ಞಾಪಿಸ್ಕೋಬೇಕಾಗುತ್ತೆ ಅನ್ಸುತ್ತೆ ನಮ್ಗೆ. ಆ ತರ ದೇವರ ದಾಸಿಮಯ್ಯ ಬಸವೋದಯಕ್ಕೆ ಮೊದಲೇ ಮೂಡಿದ ಬೆಳ್ಳಿ ಚುಕ್ಕಿ. ಆತನ ಕಾಲ 10ನೇ ಶತಮಾನದ ಕೊನೆಯಲ್ಲಿ ಅಥವಾ 11ನೇ ಶತಮಾನದ ಆದಿಯಲ್ಲಿ ಉದಯಿಸಿದ ಒಂದು ಶರಣಕಿರಣ. ಈತನ ಕಾಲ ಕ್ರಿಸ್ತಶಕ 1008ರಿಂದ 1050ರವರೆಗೆ ಆಳಿದ ರಾಜ ಜಯಸಿಂಹನ ಕಾಲದಲ್ಲಿದ್ದನೆಂದು ನಮ್ಗೆ ತಿಳಿದು ಬರುತ್ತದೆ. ಜಯಸಿಂಹನ ಮಡದಿ ಸುಗ್ಗಲೆ ಕೂಡ ಅವಳು ಈ ದೇವರ ದಾಸಿಮಯ್ಯನ ಶಿಷ್ಯಳಾಗಿ, ಶಿವಭಕ್ತಳಾಗಿ ಅವಳು ಈ ಶಿವ ದೀಕ್ಷೆಯನ್ನು ಪಡ್ಕೊಂಡಿರ್ತಾಳೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರುತ್ತೆ. ಮತ್ತೆ ಈ ಸುಗ್ಗಲೆಯ ವಿಷಯ ಬೇಲೂರಿನ ಒಂದು ಶಿಲಾಶಾಸನದಲ್ಲಿ ಈ ಒಂದು ವಿಷಯ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಈತನ ಬಗ್ಗೆ ನಾವಿನ್ನೂ ವಿಷಯ ತಿಳ್ಕೋಬೇಕು ಅಂತಂದ್ರೆ ಬಸವ ಪುರಾಣದ 51ನೇ ಸಂಧಿಯಲ್ಲಿ ರಾಜ ಜಯಸಿಂಹನಿಗೂ ದಾಸಿಮಯ್ಯನಿಗೂ ನಡೆದ ವಾಗ್ವಾದದ ಒಂದು ವಿವರಣೆ ಇದೆ. ಅಲ್ಲದೆ ಭಾಮಿನಿ ಷಟ್ಪದಿಯಲ್ಲಿ ಬರೆದ ಈತನ ಒಂದು ಸಂಪೂರ್ಣ ಗ್ರಂಥವೂ ಕೂಡ ಇದೆ ಅಂತ ಹೇಳ್ತಾರೆ. ಈತನ ಬಗ್ಗೆನೇ ಬರೆದಿರುವಂತ, ರಚಿತಗೊಂಡಿರುವಂತ ಒಂದು ಗ್ರಂಥ ಇದೆ ಅಂತ ಹೇಳ್ತಾರೆ. ಮನುಪುರಾಣದಲ್ಲಿ ದಾಸಿಮಯ್ಯನ ಒಂದು ವಿಷಯ ಬರುತ್ತೆ. ಇದಲ್ಲದೆ ರಾಘವನೆಂಬ ಕವಿ ದಾಸಿಮಯ್ಯನ ಪುರಾಣವೆಂಬ ಒಂದು ಗ್ರಂಥವನ್ನೇ ಆತ ರಚಿಸಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಹರಿಹರಾಚಾರ್ಯ ತನ್ನ ಪಂಪಾಶತಕದಲ್ಲಿ ಪುರಾತನರ ಹೆಸರುಗಳ ಜೊತೆಗೆ ದಾಸಿಮಯ್ಯನ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾನೆ. ಭೀಮಕವಿಯು ತನ್ನ ಬಸವ ಪುರಾಣದಲ್ಲಿ ಈತನ ಚರಿತ್ರೆಯನ್ನೇ ಕೂಡ ಬರೆದಿದ್ದಾನೆ ಅಂತ ಹೇಳ್ತಾರೆ. ಅಲ್ಲದೆ ಇತ್ತೀಚಿನ ಕವಿಗಳು ಕೂಡ ಈತನನ್ನು ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅಲ್ಲದೆ ಈತನು 176 ವಚನಗಳನ್ನಷ್ಟೇ ಅಲ್ಲದೆ 14 ಕೃತಿಗಳನ್ನು ಕೂಡ ಈತ ರಚಿಸಿದ್ದಾನೆ ಅಂತ ಮೂಲಸ್ತಂಭನ ಎನ್ನುವಂತಹ ಒಂದು ಗ್ರಂಥದಿಂದ ನಾವು ಈ ವಿಷಯವನ್ನ ತಿಳ್ಕೋಬಹುದಾಗಿದೆ. ಇನ್ನು ಮುಂದೆ ಈತನ ಜನ್ಮಸ್ಥಳಕ್ಕೆ ನಾವು ಬಂದ್ರೆ ಯಾದಗಿರಿ ಜಿಲ್ಲೆಯ ಮುದನೂರು ಗ್ರಾಮ ಈತನ ಒಂದು ಜನ್ಮಸ್ಥಳ. ರಾಮಯ್ಯ ಮತ್ತು ಶಂಕರಿ ಎಂಬ ಶರಣ ದಂಪತಿಗಳ ಸುಪುತ್ರ ಈತ. ಚೈತ್ರ ಶುದ್ಧ ಪಂಚಮಿ ಎಂದು ಈತ ಜನ್ಮ ತಾಳಿದನೆಂಬುದು ಇತಿಹಾಸ. ಇವನ ಕಾಯಕ ನೇಯ್ಗೆಯ ಕಾಯಕ. ದೇವಾಂಗದವರು ಎಂದು ಕೂಡ ಇವರನ್ನ ಕರೀತಾರೆ.
ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಂದಿ ಬಸವಣ್ಣನಾಗಿ ಭೂಲೋಕಕ್ಕೆ ಬಂದರೆ ದೇವಾಂಗ ದೇವರ ದಾಸಿಮಯ್ಯನಾಗಿ ಧರೆಗಿಳಿದನೆಂದು ಹೇಳ್ತಾರೆ. ದೇವರು ದಾಸಿಮಯ್ಯನ ರೂಪದಲ್ಲಿ ಈ ಒಂದು ಧರೆಗೆ ಅವತರಿಸಿದ್ದ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೀಗೆ ಬಿತ್ತಿ ಬೆಳೆಯುವ ದೇವರು ಬರುವ ಮುಂಚೆಯೇ ಬಟ್ಟೆ ನೇಯುವ ಗುರು ಬಂದದ್ದು ಹೊಟ್ಟೆಯ ಪ್ರಶ್ನೆಗಿಂತ ಮಾನದ ಪ್ರಶ್ನೆಯೇ ಹೆಚ್ಚಾಯಿತು ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಬದುಕೋದಕ್ಕೆ ಹೊಟ್ಟೆ, ಬಟ್ಟೆ, ಮಾನ, ಮರ್ಯಾದೆ ಇವೆಲ್ಲವೂ ಮುಖ್ಯ ಆಗುತ್ತೆ. ಹೊಟ್ಟೆಗೆ ಎಷ್ಟು ಮುಖ್ಯನೋ ಬಟ್ಟೆನೂ ಅಷ್ಟೇ ನಮ್ಗೆ ಅನಿವಾರ್ಯತೆ ಇದೆ. ಆದ್ರಿಂದ ಸರ್ವಜ್ಞ ಏನ್ ಹೇಳ್ತಾನೆ ಅಂತಂದ್ರೆ, ಇವರಿಬ್ಬರಿಗೆ ಈ ಲೋಕವೇನ ಈ ಚಿರಋಣಿ ಆಗಿರ್ಬೇಕು. ಕೇವಲ ಊಟ ಮಾಡ್ಬಿಟ್ರೆ ಸಾಲಲ್ಲ, ಊಟನೂ ಬೇಕು, ಜೊತೆಗೆ ಬಟ್ಟೆನೂ ಬೇಕು. ಇವೆರಡು ಮನುಷ್ಯನಿಗೆ ಮೊದಲ ಅವಶ್ಯಕತೆಗಳು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ನಂದಿ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ ಸಹಾಯವಾಗುವಂತೆ ತಲೆಗಿಳಿದು ಬಂದ್ರೆ ದೇವಾಂಗನ ರೂಪದಲ್ಲಿ ದಾಸಿಮಯ್ಯ ದೇವಾಂಗದವರ ದೇವರಾಗಿ ಬಂದು ಶಿವಜ್ಞಾನವನ್ನ ಆತ ನೇಯ್ತನಲ್ಲ, ಆ ನೇಯ್ಗೆಯ ಮುಖಾಂತರ ಜನಗಳಿಗೆ ಒಂದು ಬಟ್ಟೆಯನ್ನ ಕೊಡುವಂತಹ ಒಂದು ಕೆಲಸವನ್ನ ಆತ ಮಾಡ್ತಾನೆ. ನಂತರ ಆ ಶಿವಭಕ್ತಿ ಅಡಿಯಲ್ಲಿ ಅವನ ಕಾಯಕ ನಡೀತಾ ಇರ್ತದೆ. ಆದ್ದರಿಂದ ಇವರಿಬ್ಬರು ನಮ್ಗೆ ಲೋಕಕ್ಕೆ, ಸಮಾಜಕ್ಕೆ ತುಂಬಾ ಅವಶ್ಯಕವಾದವರು ಅನ್ಸುತ್ತೆ. ಅದನ್ನೇ ಸರ್ವಜ್ಞ ಏನ್ ಹೇಳ್ತಾನೆ, ರಾಟಿ ಮೇಟಿಗಳೆರಡು ನಿಲ್ಲೆ ಜಗದಾಟವೇ ಕೆಳಗು ಸರ್ವಜ್ಞ ಅನ್ನುವಂತ ಮಾತನ್ನ ಹೇಳ್ತಾನೆ. ರಾಟಿ ನೂಲದು, ಮೇಟಿ ಉತ್ತಿ ಬಿತ್ತಿ ಹೊಲವನ್ನ ಉಳೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಇವೆರಡು ಇಲ್ದಲೇ ಇದ್ರೆ ಜಗದಾಟವೇ ಇಲ್ಲ ಅನ್ನುವಂತ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಮುದನೂರು ಧಾರ್ಮಿಕ ಕೇಂದ್ರವನ್ನೇ ಹೆಸರಾಗಿ ಮತ್ತೆ ಮುದನೂರು ಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಸನದಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ, ದಕ್ಷಿಣ ವಾರಾಣಸಿ ಮುದನೂರು ಎಂದು ಮುದನೂರನ್ನು ವರ್ಣಿಸಲಾಗಿದೆ. ದಕ್ಷಿಣ ಕಾಶಿ ಅನ್ನುವಂತಹ ವಾರಾಣಸಿ ಕಾಶಿ, ದಕ್ಷಿಣ ಕಾಶಿ ಆಗಿದೆ ಈ ಮುದನೂರು ಅನ್ನುವಂತಹ ಒಂದು ಶಿಲಾಶಾಸನದಲ್ಲಿ ವರ್ಣಿಸಲಾಗಿದೆ ಅಂತ ಹೇಳ್ತಾರೆ. ಪ್ರಸಿದ್ಧ ದೇವಾಲಯ ರಾಮನಾಥ ದೇವಾಲಯ ಇದೆ ಅಲ್ಲದೆ ಅಲ್ಲಿ ಇನ್ನೂ ಅನೇಕ ದೇವಾಲಯಗಳು ಇದೆ ಅಂತ ಹೇಳ್ತಾರೆ. ಮತ್ತೆ ಸಪ್ತ ತೀರ್ಥಗಳಿದೆ ಅಂತ ಹೇಳ್ತಾರೆ. ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಹಾಲು ತೀರ್ಥ, ಸಂಗಮ ತೀರ್ಥ, ಪಾಂಡು ತೀರ್ಥ, ಮರಳು ತೀರ್ಥ, ಸಕ್ಕರೆ ತೀರ್ಥ, ಹೀಗೆ ತೀರ್ಥಗಳೆಂಬ ಸಪ್ತ ತೀರ್ಥಗಳಿಂದ ಕೂಡಿ ಒಳ್ಳೆ ರಮಣೀಯ ಪ್ರದೇಶವಾಗಿ ಅದು ತೆಂಗು, ಕಂಗು, ಬಾಳೆ, ಹಸಿರು ವನಗಳಿಂದ ಅದು ತುಂಬಾ ಶೋಭಿಸ್ತಾ ಇರುತ್ತೆ. ಪ್ರಕೃತಿ ಮಾತೆನೇ ಅಲ್ಲಿ ಮೈದಳೆದು ನಿಂತಿದಳೇನು ಅನ್ನುವಂತಹ ಸೊಬಗಿನಿಂದ ಈ ಮುದನೂರು ಇರುತ್ತೆ. ಇಂತಹ ಒಂದು ಮುದನೂರಿನಲ್ಲಿ ಜನ್ಮ ತಾಳಿದ ನಮ್ಮ ದೇವರ ದಾಸಿಮಯ್ಯ. ಇಂತಹ ವನಸಿರಿಯಲ್ಲಿ ದೇವರ ದಾಸಿಮಯ್ಯನ ಬಾಲ್ಯ ಪ್ರಾರಂಭವಾಗುತ್ತದೆ. ಇದರಲ್ಲಿ ರಾಮನಾಥನ ದೇವಾಲಯದಲ್ಲಿನ ರಾಮನಾಥನ ಮೇಲೆ ಆತನಿಗೆ ಅತೀವ ಭಕ್ತಿ. ಮುದನೂರಿನಲ್ಲಿ ರಾಮನಾಥನ ದೇವಾಲಯ ಅತಿ ವಿಶಿಷ್ಟವಾದದ್ದು ಮತ್ತೆ ಪ್ರಸಿದ್ಧವಾದದ್ದು ದೇವಾಲಯ. ಆ ಒಂದು ದೇವರ ರಾಮನಾಥ ಎನ್ನುವ ದೇವರ ಮೇಲೆ ಈತನಿಗೆ ಅತೀವವಾದಂತ ಭಕ್ತಿ. ಆತನ ಹೆಸರನ್ನೇ ತನ್ನ ವಚನಾಂಕಿತವನ್ನಾಗಿಸಿಕೊಂಡಿದ್ದಾನೆ. ಮುದನೂರಿನ ಜನ ಈತನನ್ನು ನೋಡಿ ಎಷ್ಟು ತರ ಕರೀತಾರೆ ಅಂದ್ರೆ, ದಾಸ, ದಾಸಯ್ಯ, ದಾಸಿಮಯ್ಯ, ದಾಸಿದೇವ, ದೇವದಾಸ, ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ, ದಾಸಿ ಮಾರಿಯೇ, ಇಷ್ಟು ಹೆಸರುಗಳಿಂದ ಇತ್ಯಾದಿ ಹೆಸರುಗಳಿಂದ ಆತನನ್ನ ಅವರು ಕರೀತಾ ಇದ್ರಂತೆ. ಆತ ಅಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾದ. ತನ್ನ ಹುಟ್ಟೂರಿನಲ್ಲಿ ಸಾಕಷ್ಟು ವಿದ್ಯೆಯನ್ನು ಕೂಡ ಆತ ಕಲಿತ. ತನ್ನ ಹುಟ್ಟೂರಿನಲ್ಲಿ ಕಲಿತ ವಿದ್ಯೆಯಿಂದ ಆತ ತೃಪ್ತನಾಗದೆ ಇನ್ನೂ ಹೆಚ್ಚು ಜ್ಞಾನವನ್ನು ಪಡೆಯಬೇಕು ಅಂತ ಅಂದ್ಬಿಟ್ಟು ಶ್ರೀಶೈಲಕ್ಕೆ ಆತ ಬರ್ತಾನೆ. ಶ್ರೀಶೈಲದಲ್ಲಿ ಪಂಡಿತಾರಾಧ್ಯ ಪೀಠದ ಅಂಬಿಕೆ ಭಕ್ತಿ ಭರವಸೆಗಳಿಂದ ಅವರಲ್ಲಿ ವಿದ್ಯೆಯನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಚಂದ್ರಗುಂಡ ಶಿವಾಚಾರ್ಯರು ಅವರು ಜ್ಞಾನದ ಸಮುದ್ರವೇ ಆಗಿದ್ರು, ಅಷ್ಟು ಜ್ಞಾನವಂತರಾಗಿದ್ರು ಅನ್ನುವಂತಹ ಮಾತನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂಥವ್ರ ಹತ್ರ ವಿದ್ಯೆಯನ್ನು ಕಲಿತು ಆತ ದೊಡ್ಡ ಶಿವಜ್ಞಾನಿಯಾಗಿ ಹೊರಬರ್ತಾನೆ. ಹೊರಬರುವಾಗ ಗುರುಗಳು ಹೇಳ್ತಾರೆ, ನೀನು ಇಲ್ಲಿ ಕಲಿತಂತ ವಿದ್ಯೆನ, ಶಿವಜ್ಞಾನವನ್ನ ಪ್ರಚಾರ ಮಾಡು, ಇಡೀ ಸಮಾಜದಲ್ಲಿ, ದೇಶದಲ್ಲಿ ನೀನು ಈ ಶಿವಜ್ಞಾನವನ್ನ ಪ್ರಚಾರ ಮಾಡಬೇಕು ಅಂತ ಆದೇಶ ಮಾಡ್ತಾರೆ ತಮ್ಮ ಶಿಷ್ಯನಿಗೆ. ಆತ ಗುರುಗಳ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ಹೊರಟಾಗ ದಾಸಿಮಯ್ಯನಾಗಿದ್ದ ದಾಸಿಮಯ್ಯ ಅಲ್ಲಿಂದ ದೇವರ ದಾಸಿಮಯ್ಯನಾಗಿ ಆತ ಹೊರಬೀಳ್ತಾನೆ. ಶಿವಜ್ಞಾನ ಸಂಪನ್ನನಾಗಿ
ಆತ ದೇವರ ದಾಸಿಮಯ್ಯ ಅನ್ನುವಂಥ ಹೆಸರು ಅವನಿಗೆ ಅವಾಗ ಬಂತು ಅನ್ನುವಂಥ ಒಂದು ವಿಷಯವನ್ನು ನಾನು ಓದಿದೆ. ಶಿವಜ್ಞಾನ ಮತ್ತೆ ಅಲ್ಲಿ ಫಸ್ಟ್ ಅವನೇನು ಮಾಡ್ತಾನೆ, ದೇವಾಂಗ ಜನಾಂಗದವರೆಲ್ಲರಿಗೂ ಕೂಡ ಶಿವಜ್ಞಾನವನ್ನ ಆತ ಉಣಬಡಿಸ್ತಾನೆ, ಎಲ್ಲರನ್ನು ಶಿವಾಚಾರಿಗಳನ್ನಾಗಿ ಆತ ಮಾಡ್ತಾನೆ. ಹೀಗೆ ಅವನು ಊರೂರು ಒಂದು ಜಂಗಮತ್ವದಿಂದ ಇಡೀ ಎಲ್ಲ ಪ್ರಪಂಚನೆಲ್ಲ ಅವನು ಎಷ್ಟು ಅಲ್ಲಿಯ ತಿರುಗೋದಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಸಂಚಾರ ಮಾಡೋದಕ್ಕೆ ಸಾಧ್ಯವಾಗುತ್ತೋ, ಎಷ್ಟು ಜಂಗಮತ್ವವನ್ನು ಪಾಲಿಸೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಕಡೆನೂ ಆತ ಓಡಾಡಿ ಶಿವಜ್ಞಾನ ಪ್ರಚಾರವನ್ನ ಆತ ಮಾಡ್ತಾನೆ. ಮತ್ತೆ ದಾಸಿಮಯ್ಯನಿಗೆ ಆತನ ಗುರುಗಳ ಮೇಲೆ ಅತೀವವಾದಂಥ ಭಕ್ತಿ. ಹರಮುನಿಯಲ್ಲಿ ಗುರು ಕಾಯುವನೆ, ಹರನನ್ನು ತೋರುವನು ಗುರುವೇ ಆಗಿರುವುದರಿಂದ ಆತ ಗುರುವನ್ನು ಬಹಳವಾಗಿ ಗೌರವಿಸುತ್ತಿದ್ದ. ಗುರುವಿನ ಬಗ್ಗೆ ಆತ ಅನೇಕ ವಚನಗಳನ್ನು ಕೂಡ ಬರೆದಿದ್ದಾರೆ. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಮುಂದಣ ಹುಟ್ಟರಿತು ಹೋಯಿತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೆನು ಕಾಣ ರಾಮನಾಥ. ಗುರುವಿನ ಸಂಸರ್ಗದಿಂದ ನಾನು ಏನನ್ನ ಕಲಿತೆ, ಏನನ್ನು ಮಾಡಿದೆ, ಮತ್ತೆ ಗುರುವಿನ ಒಂದು ಕೃಪಾಶೀರ್ವಾದ ಮನುಷ್ಯನನ್ನ ಹೇಗೆ ತಿದ್ದುತ್ತೆ ಅನ್ನುವಂಥದ್ದನ್ನ ಆತ ಈ ವಚನದಲ್ಲಿ ಹೇಳಿದ್ದಾನೆ. ಗುರುವಿನ ಉಪದೇಶ ಕೇಳಿದ ಕೂಡಲೇ ಮನಸ್ಸಿನ ವಿಷಯ ಲೋಲುಪತೆ ಹೊರಟು ಹೋಗುತ್ತದೆ. ಈ ಭವದ ಅಜ್ಞಾನ ತೊಲಗುವುದಲ್ಲದೆ ಪೂರ್ವ ಜನ್ಮದ ದುಷ್ಟ ಸಂಸ್ಕಾರಗಳು ಕೂಡ ಕಳೆದು ಹೋಗ್ತವೆ ಎನ್ನುವಂಥ ಮಾತನ್ನ ದೇವರ ದಾಸಿಮಯ್ಯ ಈ ವಚನದಲ್ಲಿ ಹೇಳಿದ್ದಾನೆ. ಹೋಗುತ್ತವೆ ಎಂದು ಗುರುವಿನ ಕರುಣೆಯ ಗುರುವಿನ ಮಹತ್ವವನ್ನ ಆತ ಹೇಳ್ತಾನೆ. ಇಲ್ಲಿ ನಾನು ಒಂದು ವಿಷಯವನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿದ್ಧಗಂಗೆ ಮಠದಲ್ಲಿ ಡಾಕ್ಟರ್ ಎಲ್ ಬಸವರಾಜು ಅವರ ಊರು ಕೋಲಾರದ ಹತ್ರ ಒಂದು ಹಳ್ಳಿ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ತುಂಬಾ ಅವಾಗೆಲ್ಲ ಬಡತನ, ಒಂಥರ ಅವ್ರಿಗೆ ಯಾವುದೇ ಒಂದು ಅಗತ್ಯವಾದಂಥ ಅವಶ್ಯಕತೆಗಳು ಇಲ್ಲದಂಥ ಸ್ಥಿತಿಯಲ್ಲಿ ಯಾರೋ ಕರ್ಕೊಂಬಂದು ಅವ್ರನ್ನ ಸಿದ್ಧಗಂಗೆ ಮಠಕ್ಕೆ ಸೇರಿಸ್ತಾರೆ. ಅವರು ಸ್ವಲ್ಪ ದಿನಗಳ ಕಾಲ ಸಿದ್ಧಗಂಗೆ ಮಠದಲ್ಲಿ ಇರ್ತಾರೆ. ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಇದಕ್ಕೆ ಕೇಳಿದೆ ಸ್ವಾಮಿಗಳಿಗೂ ಹೇಳ್ದಲ್ಲೇ ಅವರು ಮತ್ತೆ ಊರಿಗೆ ಮರಳಿ ಹೋಗ್ಬಿಡ್ತಾರೆ, ಮಠ ಬಿಟ್ಬಿಟ್ಟು. ಅಲ್ಲಿಗೆ ಹೋದ್ಮೇಲೆ ಇದ್ದಿದ್ದು ಕಾಯಿಲೆ ಕಸಾಲೆ, ಅವ್ರನ್ನ ನೋಡಕ್ ಆಗ್ತಿರ್ಲಿಲ್ಲ, ಸ್ನಾನ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಅವರ ಸ್ಥಿತಿನೇ ಒಂಥರ ತುಂಬಾ ಚಿಂತಾಜನಕವಾದಾಗ ಮತ್ತೆ ಅವ್ರು ಕರ್ಕೊಂಬಂದು ಶ್ರೀಮಠಕ್ಕೆ ಕರ್ಕೊಂಬರ್ತಾರೆ. ಬಸವರಾಜು ಅವಾಗಿದ್ದು ಹುಡುಗರು, ಅವರು ಹೆಸರಾಂತ ಸಾಹಿತಿಗಳು, ಎಲ್ಲರಿಗೂ ಸಾಮಾನ್ಯ ಗೊತ್ತಿದೆ ಅಂತ ಅನ್ಕೋತೀನಿ. ಅವರು ಹೆದರ್ಕೊಂಡು ಹುಡುಗ ಅವರ ಪರಿಚಯದ ಹಿಂದೆ ನಿಂತ್ಕೊಳ್ಳುತ್ತಂತೆ. ಬುದ್ಧಿಯವ್ರು ಏನ್ ಹೇಳ್ತಾರೋ, ಏನ್ ಮಾಡ್ತಾರೋ, ಹಿಂಗೆ ಎದುರಿಸೋದು ಅಂತ ತಲೆ ತಗ್ಗಿಸಿ ನಿಂತ್ಕೊಂಡಾಗ ಸ್ವಾಮಿಗಳು ಬರೀ ನಕ್ಕರಂತೆ. ಅವರು ಒಂದು ಮಾತು ಆಡ್ಲಿಲ್ವಂತೆ. ನಕ್ಬಿಟ್ಟು ಹೋಗು, ಪ್ರಸಾದ ಮಾಡೋಗು, ಓದ್ಕೋ ಹೋಗು ಅಂತ ಒಂದೇ ಒಂದು ಮಾತನ್ನ ಅವರು ಹೇಳಿದ್ರಂತೆ. ಅದು ಅವರು ಕೊನೆಗೆ ಅವರು ಒಂದು ಪುಸ್ತಕದಲ್ಲಿ ಅವರೊಂದು ಕವನ ಬರ್ಕೊಂಡಿದ್ರು. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಸಿದ್ಧಗಂಗೆಗೆ ಹೋದ್ರೆ ಸಿಗುವುದು ಬಾಳ ಬುದ್ಧಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಬಾಳ ಬುದ್ಧಿ ಅಂದ್ರೆ ಕೇವಲ ಜೀವನ ಪರ್ಯಂತ ಊಟ ಅಲ್ಲ, ಅದು ಪ್ರಸಾದ ಅಲ್ಲ, ಇಡೀ ಜೀವನ ಬದುಕಕ್ಕೆ ನಮಗೆ ಬೇಕಾದಂತ ಅರ್ಹತೆಗಳನ್ನು ಕೊಟ್ಟಂತ ಆ ಒಂದು ಜ್ಞಾನ ಬುದ್ಧಿನೂ ಆಗ್ಬಹುದು. ಜ್ಞಾನ ಬುದ್ಧಿ, ವಿಚಾರ ಬುದ್ಧಿ ಎಲ್ಲವನ್ನು ಕೊಟ್ಟು ಒಬ್ಬ ಮನುಷ್ಯನಿಗೆ ಬದುಕಲು ಬೇಕಾದಂತ ಎಲ್ಲ ಅನುಕೂಲತೆಗಳನ್ನು ಆ ಜ್ಞಾನ ಬುದ್ಧಿಯಲ್ಲಿ ಇದೆ ಎನ್ನುವಂತ ಮಾತನ್ನ ನಾನು ಸದಾ ಆ ಜ್ಞಾನ ಬುದ್ಧಿ ಅನ್ನುವಂತ ಒಂದು ವರ್ಡನ್ನ ನಾನು ಜ್ಞಾಪಿಸ್ಕೊಳ್ತಾ ಇರ್ತೀನಿ. ಒಬ್ಬ ಮನುಷ್ಯನಿಗೆ ಒಂದು ಸಹಾಯ ಮಾಡಿದ್ರೆ ಅದು ಇಡೀ ಈ ಜೀವನದಲ್ಲಿ ನೆನೆಸ್ಕೊಳ್ಳುವಂತ ಸಹಾಯವನ್ನ ನಾವು ಮನುಷ್ಯರಾಗಿ ಮಾಡಬೇಕಾಗ್ತದೆ ಅಂತ ಅಷ್ಟು ಅಂತ ಗುರುಗಳು ನಮ್ಮಲ್ಲಿದ್ರು. ನಾವಂತ ಗುರುಗಳನ್ನ ಕಂಡು ಮಾಡಿದ್ವಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ ನಮ್ಗೆ ಅಂತ ಹೇಳ್ತಾ ಮತ್ತೊಂದು ವಚನವನ್ನು ಹೇಳ್ತಾರೆ ಗುರುಗಳ ಬಗ್ಗೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಳೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಳೆ, ಆ ತೃಣವನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಎಷ್ಟು ಚೆನ್ನಾಗಿ ಹೇಳಿದರೆ ನೋಡಿ. ಗುರುವಿನಿಂದ ಜ್ಞಾನವನ್ನು ಪಡೆದ ಭಕ್ತನು ಶುದ್ಧನಾಗುತ್ತಾನೆ ಅಂತ ವಚನಕಾರನ ಅಭಿಪ್ರಾಯ ಆದ್ರೂ ನಮ್ಗೆಲ್ಲರಿಗೂ ಅದು ಗೊತ್ತಿರೋ ವಿಷಯ ಆದ್ರೂ ಅವ್ರು ಯಾವ ಹೋಲಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಗುರುವಿನ ಚರಣವೆಂಬ
ಚರಣವನ್ನ ಅಗ್ನಿಗೆ ಹೋಲಿಸಿದ್ದಾರೆ, ಬೆಂಕಿಗೆ, ಕೆಂಡ. ಇಲ್ಲಿ ಗುರುವಿನ ಚರಣವನ್ನ ಅಗ್ನಿಗೆ ಹೋಲಿಸಿ ಆ ಕೆಂಡದ ಮೇಲೆ ನಾವು ಯಾವುದೇ ವಸ್ತು ಹಾಕಿದ್ರು, ಏನನ್ನೇ ಹಾಕಿದ್ರು, ಅದು ಕೂಡ ನಿಮಿಷ ಮಾತ್ರದಲ್ಲಿ ಉರಿದು ಬೂದಿಯಾಗಿ ತನ್ನ ಹಿಂದಿನ ಸ್ವರೂಪವನ್ನ ಕಳ್ಕೊಂಡು ಅದು ಕೂಡ ಕೆಂಡವೇ ಆಗಿ ಹೊಳೆಯುವಂತೆ ಮನುಷ್ಯನು ಕೂಡ ಆ ಗುರುವಿನ ಒಂದು ಸಂಸರ್ಗದಿಂದ, ಗುರುವಿನ ಆಶೀರ್ವಾದದಿಂದ ಅವನು ಕೂಡ ತನ್ನ ಪೂರ್ವ ಸ್ವರೂಪವನ್ನು ಕಳೆದುಕೊಂಡು ಆತನು ಕೂಡ ಪವಿತ್ರವಾದ ಜ್ಞಾನಿಯಾಗುತ್ತಾನೆ. ಅಗ್ನಿಯಂತೆ ಆತನು ಹೊಳಿತಾನೆ. ಅಗ್ನಿನೂ ಕೂಡ ಪವಿತ್ರವಾದನ್ನು ಹೇಗೆ ಪವಿತ್ರವೋ ಹಾಗೆ ಶಿಷ್ಯನು ಕೂಡ ಪವಿತ್ರವಾದ ಅಗ್ನಿಯಾಗಿ ಹೊಳಿತಾನೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಗುರುವಿಗೆ ಶರಣಾದ ಶಿಷ್ಯನು ತನ್ನಲ್ಲಿರುವ ಅಜ್ಞಾನ ಅಂಧಕಾರಗಳು ಭಸ್ಮವಾಗಿ ತನುವಿಕಾರಗಳು ಕಳೆದು ಮನಸ್ಸು ಸಾತ್ವಿಕವಾಗಿ ಆತನಲ್ಲಿ ಜ್ಞಾನವೆಂಬ ಜ್ಯೋತಿ ಬೆಳಗುತ್ತದೆ. ಆತನು ಗುರುವಿನಂತೆಯಾಗಿ ಶಿವಜ್ಞಾನ ಸಂಪನ್ನನಾಗಿ ಸರ್ವಾಂಗಲಿಂಗಿಯಾಗುತ್ತಾನೆ. ಇಂಥ ಒಂದು ಮಹತ್ವದ ಗುರುವಿನ ಮಹತ್ವವನ್ನ ತನ್ನ ವಚನಗಳ ಮೂಲಕ ಆತ ಹೇಳಿದ್ದಾನೆ. ಮತ್ತೆ ಇನ್ನೊಂದು ವಚನವು ಕೂಡ ಬಹಳ ಚೆನ್ನಾಗಿದೆ. ಭಕ್ತನಿಗೆ ಅರಿವು ಸಾಧ್ಯವಾಗಲು ಗುರುವು ಬೇಕೇ ಬೇಕು. ಗುರುವಿಲ್ಲದೆ ಮನುಷ್ಯನ ತಾಯಿಯೇ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಇರಬಹುದು. ಆದರೆ ಗುರುವಿಂದ ಕಲಿತ ವಿದ್ಯೆನೇ ಮನುಷ್ಯನಿಗೆ ಆಧಾರ, ಮುಖ್ಯ ಅಂತ ಹೇಳ್ತಾ ಆತ ಹೇಳ್ತಾನೆ, ಘಟದೊಳಗೆ ತೋರುವ ಸೂರ್ಯನಂತೆ, ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವ ಚೈತನ್ಯವಿಪ್ಪುದು ಇದ್ದರೇನು ಸರ್ವರಿಗೆ ಸಾಧ್ಯವಿಲ್ಲ. ಅದ ಕೊಡುವರೇ ಗುರುವಿನಂದಲ್ಲಾಗದು ಕಾಣ ರಾಮನಾಥ. ನಮ್ಮಲ್ಲಿ ಎಲ್ಲರಲ್ಲೂ ಶಿವ ಚೈತನ್ಯ ಇದೆ, ಎಲ್ಲರಲ್ಲೂ ಆತ್ಮದಲ್ಲಿ ದೇವರಿದ್ದಾನೆ ಅನ್ನುವಂಥ ಆ ಚೈತನ್ಯ ವಸ್ತು ಎಲ್ಲರಲ್ಲೂ ಇದೆ, ಎಲ್ಲ ವಸ್ತುಗಳಲ್ಲೂ ಇದೆ. ಆದರೆ ಅದನ್ನು ಕಂಡುಹಿಡಿಯಕ್ಕೆ ಮನುಷ್ಯನಿಂದ ಸಾಧ್ಯವಾಗಲ್ಲ. ಅದು ತನ್ನಲ್ಲೇ ಇದ್ರೂ ಗುರು ಕೃಪಾ ಕಟಾಕ್ಷದಿಂದಲ್ಲದೆ ಅದು ಆಗಲ್ಲ. ಅದನ್ನು ತಿಳಿಯಲು ಗುರುವಿನ ಒಂದು ಕೃಪಾ ಕಟಾಕ್ಷ ಬೇಕು, ಗುರುವನ್ನು ದೀಕ್ಷೆ ಹೊಂದಬೇಕು. ತನ್ನಲ್ಲಿರುವ ಅರಿವೆಂಬ ಚೈತನ್ಯವನ್ನು ಅರಿಯಲು ಗುರುವು ಬೇಕು ಎನ್ನುವುದು ದಾಸಿಮಯ್ಯನ ವಿಚಾರ. ಅರಿವನ್ನೇ ಗುರುವಾಗಿಸಿಕೊಳ್ಳಬೇಕಾದರೆ ಗುರುವು ಬಹಳ ಮುಖ್ಯವಾಗ್ತಾನೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಶ್ರೀಮಠದ ವಾತಾವರಣವೇ ವ್ಯಕ್ತಿಗೆ ಉತ್ತಮ ಧಾರ್ಮಿಕ ಸಂಸ್ಕಾರಗಳನ್ನು ಕಲಿಸುತ್ತಿದೆ. ಇಲ್ಲಿ ಈ ಮಠದೊಳಗೆ ಕಾಲಿಟ್ರೆ ಇಲ್ಲಿ ಆಗುವಂತಹ ಪರಿಣಾಮನೇ ಬೇರೆ. ಮನಸ್ಸಿನ ಒಂದು ಎಲ್ಲ ಕಲ್ಮಶಗಳನ್ನು ತೊಳೆದು ಎಂಥ ಭಕ್ತಿ ಭಾವದಿಂದ ನಾವಿಲ್ಲಿ ಸಂಚರಿಸ್ತೀವಿ ಅಂತಂದ್ರೆ ಅದು ಬಹಳ ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಆದ್ರಿಂದ ಅವಾಗವಾಗ ಇಂಥ ಜಂಗಮ ಕ್ಷೇತ್ರಗಳಿಗೆ, ಸುಕ್ಷೇತ್ರಗಳಿಗೆ ಮನುಷ್ಯ ಹೋಗೋದು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ಇಲ್ಲಿನ ಗುರು ಮಹಿಮೆಯೇ ಅದಾಗಿದೆ. ಇಲ್ಲಿನ ಗುರು ಮಹಿಮೆಯ ಪವಾಡವೇ ಈ ಒಂದು ಮನುಷ್ಯನಿಗೆ ಒಳ್ಳೆಯ ಉತ್ತಮ ಸಂಸ್ಕಾರ ಸಂಸ್ಕೃತಿಗಳನ್ನ ಕಲಿಸ್ತಾ ಇದೆ ಅಂದ್ರೆ ತಪ್ಪಾಗಲಾಗಲ್ಲ. ಹೀಗೆ ದಾಸಿಮಯ್ಯನಿಗೆ ಗುರುವಿನ ಮೇಲೆ ಭಕ್ತಿ ಗೌರವಗಳು ಅಲ್ಲದೆ ವ್ಯಕ್ತಿಯನ್ನು ಸನ್ಮಾರ್ಗದೆಡೆಗೆ ತೋರುವ ಗುರುವಿನ ಅವಶ್ಯಕತೆಯನ್ನು ಕುರಿತು ಕೂಡ ಆತ ಹೇಳಿದ್ದಾನೆ. ಇದಿಷ್ಟು ಆತನ ವಿದ್ಯೆ ಜ್ಞಾನ ಸಂಪಾದನೆಯಾದರೆ ಇನ್ನು ಆತನ ಬದುಕು, ಆತನ ಲೈಫ್ ಹೇಗಿತ್ತು ಅನ್ನೋದನ್ನ ನೋಡಕ್ ಹೋದ್ರೆ, ಆತ ಶಿವ ಪ್ರಚಾರ ಮಾಡುತ್ತಾ ದಾಸಿಮಯ್ಯ ಜಂಗಮನ ರೀತಿಯಲ್ಲಿ ಅವನು ಸಂಚರಿಸ್ತಿದ್ದಾನೆ ಅಂತ ಮುಂಚೆನೆ ಹೇಳಿದೆ. ಹೀಗೆ ಇದ್ದಾಗ ಅವನು ಕೂಡ ಯೌವನಾವಸ್ಥೆಗೆ ಬರ್ತಾನೆ. ಸಹಜವಾಗಿ ಆತನ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವಂತಹ ಒಂದು ಮನಸ್ಸನ್ನ ಮಾಡ್ತಾನೆ. ಅವನು ಗೃಹಸ್ಥಾಶ್ರಮವನ್ನ ಸ್ವೀಕರಿಸಬೇಕು, ಸಂಸಾರವನ್ನು ಸ್ವೀಕರಿಸಬೇಕು ಅಂತಂದಾಗ ಅವನು ಕನ್ಯೆಯನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಕನ್ಯೆಯನ್ನು ಕೊಡೋದಕ್ಕೆ ಎಲ್ಲರೂ ತಾ ಮುಂದು ನಾನು ನಮ್ಮಗಳನ್ನ ಕೊಡ್ತೀನಿ, ನಾನು ನಮ್ಮನೆ ಕನ್ಯೆಯನ್ನ ಕೊಡ್ತೀನಿ ಅಂತ ಬರ್ತಾರೆ. ಆದ್ರೆ ಅವನಿಗೆ ತನ್ನದೇ ಆದಂತ ಒಂದು ಷರತ್ತನ್ನ ಇಟ್ಕೊಂಡಿರ್ತಾನೆ. ನಾವೆಲ್ಲ ರೂಪ ಗುಣ ವಿದ್ಯೆ ಎಲ್ಲವನ್ನ ನೋಡ್ತಾ ಇದ್ದೀವಿ ಇವತ್ತು, ನಮ್ಗೆ ಹೆಣ್ಣು ಹುಡುಕ್ಬೇಕು ಅಂತಂದ್ರೆ. ಆದ್ರೆ ದಾಸಿಮಯ್ಯನ ದೃಷ್ಟಿಯಲ್ಲಿ ಕನ್ಯೆ ಹೇಗಿರ್ಬೇಕು ಅಂತಂದ್ರೆ ಶಿವಭಕ್ತಳಾಗಿರ್ಬೇಕು, ಆತನ ಜೊತೆ ಸಹನೆ ಸಹಕಾರದಿಂದ ಸಂಸಾರವನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದಿದವಳಾಗಿರ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಹೆಣ್ಣೊಡಕ್ಕೆ ಶುರು ಮಾಡ್ತಾನೆ. ಅವನ ಷರತ್ತು ಏನು ಅಂತಂದ್ರೆ, ಒಂದು ಸ್ವಲ್ಪ ಮರಳು ಮಿಶ್ರಿತ ಅಕ್ಕಿ ಮತ್ತು ಒಂದು ಕಬ್ಬಿನ ಜಲ್ಲೆಯನ್ನ ಆತ ಇಟ್ಕೊಂಡು ಹೆಣ್ಣೊಡಕ್ಕೆ ಹೋಗ್ತಾನೆ. ಏನು ಆತನ ಷರತ್ತು? ಅವೆರಡನ್ನು ತಗೊಂಡೋಗಿ ಆ ಕನ್ಯೆ ಕೈ ಕೊಡ್ತಾನೆ. ಅವಳು ನೀರನ್ನ ಉಪಯೋಗಿಸದೆ ಅದರಿಂದ ಪಾಯಸವನ್ನ ಮಾಡಿಕೊಡ್ಬೇಕು. ಆಗ ಅವನಿಗೆ ಆಕೆ ತಕ್ಕ ಅನುರೂಪಳಾದ ಹೆಂಡತಿ ಸತಿ ಆಗ್ತಾಳೆ ಅನ್ನುವಂತಹ ಒಂದು ನಿಲುವು ಆತನದು. ಎಲ್ಲಾ ಕಡೆನೂ
ಹುಡುಕ್ತಾನೆ, ಯಾರೂ ಸಿಕ್ಕಲ್ಲ. ಕೊನೆಗೆ ಗೊಪ್ಪೂರು ಗ್ರಾಮದ ಮಲ್ಲಯ್ಯ ಮತ್ತು ಮಹಾದೇವಿ ಎಂಬ ಶರಣ ದಂಪತಿಗಳ ಪುತ್ರಿ ಪರಮ ಶಿವಭಕ್ತಿ ಆಗಿರ್ತಾಳೆ ದುಗ್ಗಲೆ. ಆತನ ಷರತ್ತಿಗೆ ಒಪ್ಪಿ ಅದರಲ್ಲಿ ಯಶಸ್ವಿ ಆಗ್ತಾಳೆ. ತನ್ನ ಶಿವಭಕ್ತಿಯಿಂದ ಮತ್ತು ಪಾದೋದಕದ ಮಹಿಮೆಯಿಂದ ನೀರನ್ನು ಬಳಸದೆ, ಇಲ್ಲಿ ಬಹಳ ಇಂಪಾರ್ಟೆಂಟು, ಪಾದೋದಕದ ಮಹಿಮೆ ಮತ್ತು ಶಿವಭಕ್ತಿಯಿಂದ ನೀರನ್ನು ಬಳಸದೆ ಕಬ್ಬಿನ ರಸವನ್ನು ಹಿಂಡಿ ಮರಳು ಮಿಶ್ರಿತ ಅಕ್ಕಿಗೆ ಅದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಮರಳು ಮಿಶ್ರಿತ ಅಕ್ಕಿಗೆ ಕಬ್ಬಿನ ರಸವನ್ನು ತೆಗೆದುಬಿಟ್ಟು ಆ ಪಾತ್ರೆಗೆ ಹಾಕ್ತಾಳೆ. ಅಕ್ಕಿಗೆ ಹಾಕಿ ಆ ಹಿಂಡಿದ ಸಿಪ್ಪೆ ಇರುತ್ತಲ್ಲ, ಕಬ್ಬಿನ ಸಿಪ್ಪೆಯಿಂದ ಒಲೆಯನ್ನು ಉರಿಸಿ ಪಾಯಸ ಮಾಡ್ತಾಳೆ. ಅಕ್ಕಿ ಬೆಂದು ಮೇಲಕ್ಕೆ ಬರುತ್ತೆ. ಕಬ್ಬಿನ ರಸದಲ್ಲಿ ಬೆಂದಂತ ಅಕ್ಕಿ ತುಂಬಾ ಸಿಹಿಯಾಗಿ ಪಾಯಸವಾಗಿರುತ್ತೆ. ತಳದಲ್ಲಿ ಮರಳು ಉಳಿದುಕೊಂಡಿರುತ್ತೆ. ಕಬ್ಬಿನ ಜಲ್ಲೆ ತನ್ನ ಬೆಂಕಿಯನ್ನು ಉರಿಸಿ ಆ ಥರ ಅವಳು ಪಾಯಸವನ್ನ ತಯಾರಿಸಿದಾಗ ಆಕೆಯ ಬುದ್ಧಿವಂತಿಕೆ ಜೊತೆಗೆ ಆಕೆಯ ಶಿವಭಕ್ತಿಯನ್ನು ಆತ ಮೆಚ್ಚಿ ಆತನನ್ನು ಮಡದಿಯಾಗಿ ಸ್ವೀಕರಿಸ್ತಾನೆ. ಹೀಗೆ ನೋಡಿ, ನಮ್ಮ ಶಿವಶರಣೆಯರು 12ನೇ ಶತಮಾನದಲ್ಲೂ ಎಷ್ಟು ಬುದ್ಧಿವಂತರಾಗಿದ್ರು. ಆ ಭಕ್ತಿಗೆ, ಆ ಪಾದೋದಕದ ಮಹಿಮೆಯ ಜೊತೆಗೆ ಇವಳ ಬುದ್ಧಿವಂತಿಕೆಯು ಕೂಡ ಅಲ್ಲಿ ಸಾಕಷ್ಟು ಇತ್ತು. ಹೀಗೆ ನಮ್ಮ ಶಿವಶರಣೆಯರ ಭಕ್ತಿ ವಿಚಾರವಂತಿಕೆ, ವೈಚಾರಿಕ ಚಿಂತನೆಗಳ ನಿಲುವಿಗೆ ಸಾಕ್ಷಿ ಆಗ್ತದೆ ನಮ್ಮ ಶರಣೆಯರ ಒಂದು ನಿಲುವುಗಳು. ದುಗ್ಗಳೆಯೂ ಕೂಡ ದಾಸಿಮಯ್ಯ ಪ್ರಿಯ ರಾಮನಾಥ ಎಂಬ ಅಂಕಿತದಲ್ಲಿ ಈಕೆ 2 ವಚನಗಳನ್ನು ಬರೆದಿದ್ದಾಳೆ. ಆದರೆ ಮೊದಲನೆಯ ವಚನಕಾರ್ತಿ ದುಗ್ಗಲೆಯೇ ಆದರೂ ಕೂಡ ಕಾವ್ಯಾಂಶಗಳಿಂದ ಕೂಡಿದ ಮತ್ತು ಅತಿ ಹೆಚ್ಚು ವಚನಗಳನ್ನು ಬರೆದಂಥ ನಮ್ಮ ಅಕ್ಕ ಮಹಾದೇವಿ ಮೊದಲ ವಚನಕಾರ್ತಿಯಾಗಿ ಆಕೆ ನಿಲ್ತಾಳೆ. ಆಕೆ 400 ವಚನಗಳನ್ನು ಹಾಗೂ ಯೋಗಾಂಗ ತ್ರಿವಿಧಿಯನ್ನು ಆಕೆ ಬರೆದು ಕನ್ನಡದ ಪ್ರಪ್ರಥಮ ವಚನಕಾರ್ತಿ ಅಂತ ನಾವಿವತ್ತು ಅಕ್ಕನನ್ನ ಗುರುತಿಸ್ತೀವಿ. ಶರಣೆಯರ ದಿಟ್ಟ ನಿಲುವು ಇಂದಿಗೂ ಪ್ರಸ್ತುತವಾಗುವಂಥವು. ಹೇಗೆ ಅಂದ್ರೆ, ಮಾಡುವ ಕಾಯಕಕ್ಕೆ ಯಾವ ಊರಾದರೇನು? ಬೇರೆಯವರ ಕೇಳ್ತಾರೆ, ಬಾ ನಾವು ಕಲ್ಯಾಣಕ್ಕೆ ಹೋಗೋಣ, ಅಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಮಹಾಮನೆಯಲ್ಲಿ ಇರೋಣ, ಅಲ್ಲೇ ಕಾಯಕವನ್ನು ಮಾಡೋಣ ಅಂದಾಗ ಆತನ ಮನದಿ ಸಾಚವೇ ಹೇಳ್ತಾಳೆ, ನಾವು ಎಲ್ಲಿದ್ರೂ ಕಾಯಕ ಮಾಡೋದಕ್ಕೆ ಸರಿ ಮಾಡಲೇಬೇಕು, ಅಲ್ಲಿದ್ರೇನು ಇಲ್ಲಿದ್ರೇನು. ಅವರ ಚಿಂತನೆ ಎಷ್ಟಿತ್ತು ಅನ್ನೋದನ್ನ ನಾವು ಒಮ್ಮೆ ಯೋಚನೆ ಮಾಡ್ಕೋಬೇಕು. ನಮ್ಗೆ ನಮ್ಮ ಮನೆ ಬಿಟ್ಟು 2 ದಿನ ಇರೋಕ್ಕಾಗಲ್ಲ. ಆದ್ರೆ ಅವ್ರು ಎಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಿದ್ರು, ಅವರ ಚಿಂತನೆಗಳು ಹೆಂಗಿದ್ವು ಅನ್ನೋದನ್ನ ಒಮ್ಮೆ ನಾವಿಲ್ಲಿ ಅವಲೋಕಿಸ್ಕೋಬೇಕಾಗುತ್ತೆ. ಕಾಯಕದ ಮೂಲಕವೇ ಪತಿಗೆ ಕೈಲಾಸದ ಹಾದಿ ತೋರಿದ ಮತ್ತು ಅಸಂಗ್ರಹ ತತ್ವವನ್ನು ಜಗತ್ತಿಗೆ ಕೊಟ್ಟ ಆಯ್ದಕ್ಕಿ ಮಾರಯ್ಯನ ಮಡದಿ ಆಯ್ದಕ್ಕಿ ಲಕ್ಕಮ್ಮ. ಮಾಡಿ ನೀಡಿ ಹೋಗೆಂಬಾಸೆ ಕೈಲಾಸವೆಂಬುದು ಕೈಕೂಲಿಗೆ ಅಂತ ಕೇಳ್ತಾಳೆ ಗಂಡನಿಗೆ. ನಾವು ಹೋಗೋಣ ಕೈಲಾಸಕ್ಕೆ, ಕೈಲಾಸದ ಆಸೆಯನ್ನು ಕೇಳಿದಂತ ಪತಿಗೆ ಮಾಡುವ ಮಾಟದಿಂದಲೇ ಬೇರೊಂದ ನಡೆಯಬೇಕು ಅಂತ ಅಂದ್ಬಿಟ್ಟು ಆಯ್ದಕ್ಕಿ ಲಕ್ಕಮ್ಮ ಕೈಲಾಸದ ಹಾದಿಯನ್ನು ನಾವು ಮಾಡುವ ಕಾಯಕದಲ್ಲಿದೆ ಕಣ, ಪಾಕ ಎಲ್ಲೋ ಇಲ್ಲ, ಅದಕ್ಕೆ ಯಾಕೆ ಆಸೆ ಪಡ್ತೀಯ ಅಂತ ಹೇಳಿ ಗಂಡನನ್ನು ತಿದ್ದಿ ಸರಿದಾರಿಗೆ ತರುವಂತಹ, ಆತನಲ್ಲಿ ಅರಿವನ್ನು ಮೂಡಿಸಿದಂತಹ, ಅಸಂಗ್ರಹ ತತ್ವವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಮಡದಿ ಆಯ್ದಕ್ಕಿ ಲಕ್ಕಮ್ಮನನ್ನು ನಾವು ಮರೆಯಕ್ಕಾಗೋದಿಲ್ಲ. ಒಬ್ಬ ಸಾಮಾಜಿಕ ಚಿಂತಕಿಯಾಗಿ ನಮ್ಮ ಎದುರುಗೂ ನಿಲ್ತಾಳೆ. ಬಸವಣ್ಣನ ವಿಚಾರ ಪತ್ನಿಯೆಂದೇ ಗುರುತಿಸುವ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಎಂದು ತನ್ನ ಅಂಗೈನ ಲಿಂಗದಲ್ಲಿ ಐಕ್ಯಳಾದ ಶರಣೆ ತಾಯಿ ನೀಲಾಂಬಿಕೆಯನ್ನ ಯಾರು ಮರೆಯಕ್ಕಾಗುತ್ತಾ? ಸದಾ ಪ್ರಸ್ತುತ ಇಂಥ ವೈಚಾರಿಕ ಚಿಂತನೆಗಳು ನಮ್ಗೆ ಎಷ್ಟು ಪ್ರಸ್ತುತವಾಗ್ತಾ ಹೋಗ್ತವೆ. ತಾಯಿಯ ಸ್ಥಾನದಲ್ಲಿ ನಿಂತು ಬಸವಣ್ಣನವರ ಎಲ್ಲ ಆಶೋತ್ತರಗಳಿಗೆ ನೀರೆರೆದು ಆತನನ್ನು ವಿಶ್ವಗುರುವನ್ನಾಗಿಸಿದ ಮತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನನ್ನು ವಿಶ್ವ ಪ್ರಪಂಚಕ್ಕೆ ನೀಡಿದ ಹಿರಿಯಕ್ಕ ಅಕ್ಕನಾಗಮ್ಮ, ಆಕೆಯನ್ನ ನಾವು ಮರೆಯಕ್ಕಾಗುತ್ತಾ? ತಂದೆ ತಾಯಿಯನ್ನ ಬಿಟ್ಟು ದೇವಾಲಯಕ್ಕೆ ಬಂದು ಕೂಡಲ ಸಂಗಮನಲ್ಲಿ ಬಂದು ಇದ್ದ ಬಸವಣ್ಣನ ಎಲ್ಲ ಆಶೋತ್ತರಗಳಿಗೆ ನೀರೆರೆದು 2ನೇ ತಾಯಿಯಾಗಿ ನಿಂತು ಬೆಳೆಸಿದವಳು ಅಕ್ಕನಾಗಮ್ಮ, 2ನೇ ತಾಯಿ. ಇವತ್ತು ಬಸವಣ್ಣ ವಿಶ್ವಮಾನವ ಆದ ಅಂತಂದ್ರೆ ಅದಕ್ಕೆ ಕಾರಣ ಅಕ್ಕನಾಗಮ್ಮ ಅಂತ ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನಕ್ಕೊಂದು ಹೊಸ ದಾರಿಯನ್ನು ತೋರಿದ ಹಾಗೂ ಮೊಟ್ಟ ಮೊದಲ ಸ್ತ್ರೀವಾದಿ ಅಕ್ಕನನ್ನು ಮರೆತವರುಂಟೆ. ಹೀಗೆ ಅನೇಕ ಶರಣೆಯರು ಇಂದಿನ ಮಹಿಳೆಯರಿಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ. ದುಗ್ಗಲೆಯ ವ್ಯಕ್ತಿತ್ವವನ್ನು ಇದಿಷ್ಟು ನಮ್ಮ ಶರಣೆಯನ್ನು ಒಂದು ನಿಮಿಷ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ಉದ್ದೇಶದಿಂದ ಅಷ್ಟೇ ಹೇಳಿದೆ.
ಇನ್ನು ಮುಂದೆ ದಾಸಿಮಯ್ಯನ ವಿಷಯಕ್ಕೆ ಬಂದ್ರೆ, ದುಗ್ಗಲೆಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡ ದಾಸಿಮಯ್ಯ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅಂದೇ ಅಡಿಪಾಯ ಹಾಕಿದ್ದಾನೆ. ಅದಕ್ಕೆ ಸಾಕ್ಷಿ ಆತನ ವಚನಗಳೇ ಸಾಕ್ಷಿಯಾಗಿವೆ. ಮೊನೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆಗಳು ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ನಿಜವಾದ ಶರಣನು ಎಂದೂ ಭವರಹಿತರಾಗಿರುತ್ತಾನೆ. ಇಲ್ಲಿ ವಚನಕಾರ ಬೌದ್ಧಿಕತೆ ಮತ್ತು ಭೌತಿಕತೆಗೆ ಇರುವ ವ್ಯತ್ಯಾಸವನ್ನು ಗುರುತಿಸಿ ದೇಹದೊಳಗಿರುವ ಆತ್ಮಕ್ಕೆ ಹೆಣ್ಣು ಗಂಡೆಂಬ ಭೇದವಿಲ್ಲ, ಯಾವ ಭೇದವೂ ಇಲ್ಲ, ಆತ್ಮದ ನಿಲುವಿನಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಮಾತನ್ನು ಹೇಳ್ತಾನೆ. ಎನ್ನುವುದಲ್ಲದೆ ಭಕ್ತಿಗೆ ಲಿಂಗ ಭೇದವಿಲ್ಲ ಅನ್ನುವಂಥ ಒಂದು ಲಿಂಗಭೇದದ ಸಂದೇಶವನ್ನು ಕೂಡ ಆತ ಕೊಡ್ತಾನೆ. ಸತಿಪತಿಗಳು ಕೂಟಕ್ಕೆ ನಾಮವಲ್ಲದೆ ಜ್ಞಾನಕ್ಕೆ ಸಲ್ಲದು ಅನ್ನುವಂಥ ಮಾತನ್ನು ಹೇಳಿ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೋಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಎಂದು ಉತ್ತಮ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದ್ದಾನೆ ದಾಸಿಮಯ್ಯ. ಸತಿಪತಿಗಳು ಏಕೋಭಾವದಿಂದ ನಿಂತು ಪೂಜೆಗೈದರೆ ಶಿವನಿಗೆ ಆನಂದ. ಇವರ ಈ ಏಕೋಭಾವದ ಪೂಜೆ ಭಗವಂತನ ಮುಂದೆ ಉರಿಯುವ ನಂದಾದೀಪ. ಈ ನಂದಾದೀಪ ಹೇಗೆ ಶಾಂತವಾಗಿ ಸಮಾಧಾನವಾಗಿ ಉರಿಯುತ್ತೋ ಹಾಗೆ ದಂಪತಿಗಳ ಜೀವನ ಕೂಡ ಶಾಂತಿ ಸಮಾಧಾನದಿಂದ ಇರಬೇಕು. ಇದಕ್ಕೆ ಅರಿವು ಬಹಳ ಮುಖ್ಯ ಅಂತ ಅದನ್ನೇ ಬೇಂದ್ರೆಯವರು ಹೇಳ್ತಾರೆ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ಹೇಳ್ತಾರೆ. ತನ್ನ ಸತಿಯ ಮೇಲೆ ದಾಸಿಮಯ್ಯನಿಗೆ ಅಪಾರ ಅಭಿಮಾನ. ಆಕೆಯನ್ನು ಕುರಿತು ಇನ್ನೊಂದು 5 ನಿಮಿಷ ಮುಗಿಸ್ಬೇಕು. ಆದ್ರಿಂದ ನಿಮ್ಮನ್ನೆಲ್ಲ ಕ್ಷಮಾಪಣೆ ಕೇಳ್ತಾ ಒಂದು ಆತನ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನು ನಾನು ಹೇಳಲೇಬೇಕು. ತವನಿಧಿ ಅವನಿಗೆ ಅಕ್ಷಯ ಪಾತ್ರ ಸಿಗುತ್ತೆ. ದಾಸಿಮಯ್ಯ ಮುಂಚೆ ನೇಗೆ ಕಾಯಕ ಒಂದು ಸುಂದರವಾದ ವಸ್ತ್ರವನ್ನ ಬಹಳ ತನ್ಮಯನಾಗಿ, ಶಿವನಲ್ಲಿ ತನ್ಮಯನಾಗಿ ಒಂದು ವಸ್ತ್ರವನ್ನ ಆತ ನೇಯ್ತಾನೆ. ಬಹಳ ಸುಂದರವಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ ಸುಂದರ ವಸ್ತ್ರವನ್ನ ಒಯ್ದು ಅವನು ಅದನ್ನ ನೋಡ್ಬಿಟ್ಟು ಅವನೇ ಹೇಳ್ತಾನೆ, ಇದನ್ನ ನೇಯ್ದಿದ್ದು ನಾನು ರಾಮನಾಥ ನೀನು ಅಂತ ಕೇಳಿ ಅದನ್ನ ಮಾರುಕಟ್ಟೆಗೆ ತಗೊಂಡೋಗ. ನೋಡಿದವರೆಲ್ಲರೂ ಆಶ್ಚರ್ಯ ಪಡ್ತಾರೆ, ಇಷ್ಟಪಡ್ತಾರೆ, ಆದ್ರೆ ಒಬ್ರು ಕೊಂಡ್ಕೊಳ್ಳೋದಿಲ್ಲ. ಮನೆಗೆ ವಾಪಸ್ ಅದನ್ನ ತರುವಾಗ ಒಬ್ಬ ಹಣ್ಣು ಮುದುಕ ನನಗೆ ಒದೆಯಲ್ಲಿ ಏನಾದ್ರು ಇದ್ರೆ ಕೊಡು ಅಂತ ಕೇಳ್ತಾನೆ. ಅವಾಗ ಅದನ್ನ ನಾನು ಕೊಟ್ಬಿಡ್ತಾನೆ. ಕೊಟ್ಟಾಗ ಅಯ್ಯೋ ಇಷ್ಟು ಚೆನ್ನಾಗಿರೋದು ಯಾಕೆ ಕೊಡ್ತೀಯಾ, ನಂಗೆ ಯಾವ್ದಾದ್ರು ಹರಿದಿರೋದು ಹಳೆ ಬಟ್ಟೆ ಕೊಡು ಅಂತ ಕೇಳ್ತಾನೆ. ಇಲ್ಲ ಪರವಾಗಿಲ್ಲ, ಒಂದ್ಸಲ ಕೊಟ್ಮೇಲೆ ಅದು ನಿಂದ ನೀವೇನಾದ್ರೂ ಮಾಡ್ಕೊಳ್ಳಿ ಅಂದಾಗ ಆ ಮುದುಕ ಏನ್ ಮಾಡ್ತಾನೆ, ಹರಿದು ಚೂರು ಮಾಡ್ಬಿಟ್ಟು ತಲೆಗೆ ಕೈಗೆ ಕಾಲ್ಗೆಲ್ಲ ಸುತ್ಕೊಳ್ತಾನೆ. ಆದ್ರೂ ಅವನು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ಸೀದಾ ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ. ಅವಾಗ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಶಿವನ್ ಜ್ಞಾನ ಮಾಡ್ತಾ ಮಲಕೊಳ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ಮನೆ ತುಂಬಾ ದವಸ ಧಾನ್ಯ, ಮನೆ ಕೂಡ ಹೊಸ್ತಾಗಿದೆ. ಹಾಗೆ ಬಂದವನು ಶಿವ ಅವನಿಗೆ ಒಂದು ತವನಿಧಿಯನ್ನ, ಅಕ್ಷಯ ಪಾತ್ರೆಯನ್ನ ಆಕೆ ಶಿವ ಕೊಟ್ಟಿರ್ತಾನೆ. ಮೂಲೆಗಳಲ್ಲೂ ದವಸ ಧಾನ್ಯದ ಮೂಟೆಗಳು ತುಂಬಿರ್ತವೆ. ಭಕ್ತನಿಧಿಯಾಗಿದ್ದ ಮನೆಗೆ, ಶಿವಭಕ್ತರಾಗಿದ್ದ ಮನೆಗೆ ತವನಿಧಿ ಬಂದಿದೆ. ಮುದುಕನ ವೇಷದಲ್ಲಿದ್ದ ದಾಸಿಮಯ್ಯನ ಭಕ್ತಿಗೆ ಆತ ಅಕ್ಷಯದ ಪಾತ್ರನ ಹೇಳಿದ್ದಾನೆ. ಈ ಘಟನೆಯ ಕುರಿತು ಬಸವಣ್ಣನವರು ಸುಮಾರು ಸಲ ಹೇಳ್ತಾನೆ. ಬಹಳ ಚೆನ್ನಾಗಿರ್ತಾರೆ. ದಾಸಿಮಯ್ಯ ದುಗ್ಗಳೆಯರ ಕೀರ್ತಿ ಮುದನೂರನ್ನು ದಾಟಿ ದಿಕ್ಕಿಗೂ ಹರಡುತ್ತೆ. ಅವಾಗ ಶಿವ ಏನ್ ಮಾಡ್ತಾನೆ, ಶಂಕರ ದಾಸಿಮಯ್ಯ ಅನ್ನುವಂಥ ಸೂಜಿ ಕಾಯಕವನ್ನು ಮಾಡುವಂತಹ ಶಂಕರ ದಾಸಿಮಯ್ಯನಿಗೆ ಹೇಳಿ ಕಳಿಸ್ತಾನೆ, ನಾನು ಕೊಟ್ಟಂತ ತವನಿಧಿಯಿಂದ ಎಲ್ಲರಿಗೂ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿ ಆತನ ಮನಸ್ಸಿನಲ್ಲಿ ಒಂದು ಅಹಂ ಮೂಡ್ತಾ ಇದೆ, ನೀನು ಹೋಗಿ ಆ ಅಹಮ್ಮನ್ನ ನೀನು ಮುರಿಬೇಕು ಅಂತ ಹೇಳಿದಾಗ ಶಂಕರ ದಾಸಿಮಯ್ಯ ಆ ಮುದನೂರಿಗೆ ಬಂದು ಆತನನ್ನು ಕಂಡು ಆತನನ್ನ ಅಹಂಕಾರವನ್ನ ಇಳಿಸುವಂತ ಒಂದೇ ಒಂದು ಮಾತನ್ನ ಹೇಳ್ತೀನಿ. ಊರಿಗೆ ಮುದನೂರಿಗೆ ಬಂದಂತ ಶಂಕರ ದಾಸಿಮಯ್ಯನನ್ನು ಏನ್ ಮಾಡ್ತಾರೆ, ದಾಸಿಮಯ್ಯ ದಂಪತಿಗಳು ಮತ್ತೆ ಊರಿನ ಜನ ಎಲ್ಲ ಸ್ವಾಗತಿಸಿ ಆತನನ್ನ ಬರ್ಮಾಡಿಕೊಳ್ತಾರೆ. ಅಂದಿನ ರಾತ್ರಿ ಸ್ವಲ್ಪ ಸಮಯ ಎಲ್ಲ ಶಿವಗೋಷ್ಠಿಯನ್ನ ಮಾಡಿ ಸ್ವಲ್ಪ ಸಮಯ ಕಳೆದ ನಂತರ ವಕ್ರಪಾದ ಅಂತ ಇರ್ತಾನೆ ಶಂಕರ ದಾಸಿಮಯ್ಯ ಸೇವಕ, ಹೋಗ್ಬಿಟ್ಟು ಒಂದು ಮನೆಯಲ್ಲಿ ಭಿಕ್ಷೆ ತಂದು ಆ ಸಮಯದ ಪ್ರಸಾದವನ್ನು ಸ್ವೀಕರಿಸುವುದು ಅವರ ಒಂದು ಪದ್ಧತಿ ಆಗಿರುತ್ತೆ. ಇಸ್ಕಂಬ ಅಂದಾಗ ಅವನು ಹೇಳ್ತಾನೆ, ದಾಸಿಮಯ್ಯ ಸಹಜವಾಗಿ ಹೇಳ್ತಾನೆ, ಯಾಕಪ್ಪ ಹೋಗ್ತೀಯ, ಭಿಕ್ಷೆಗೇನು ಹೋಗ್ಬಿಡ, ನಮ್ಮನೇಲೆ ಬೇಕಾದಷ್ಟಿದೆ, ಅದನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸಹಜವಾಗಿ ಇವನೇ ಮಾಡ್ತಾರೆ,
ಅವನು ಹೆಂಗೆ ಹೇಳ್ತಾನೆ ಅಂದ್ರೆ, ಭಾಸ್ಕರಂಗೆ ಬೆಳಗಂ ಕೊಡುವಂತೆ, ವಹ್ನಿಗೆ ಉಷ್ಣವಂ ಕೊಡುವಂತೆ, ಶೀತಕರಂಗೆ ತಂಪ ನೀವಂತೆ ಅವನು ಹೇಳ್ತಾನೆ. ಅಂದ್ರೆ ಅವನಿಗೆ ಶಿವಭಕ್ತರಿಗೆ ಯಾರು ಕೊಡೋದಕ್ಕಾಗುತ್ತಾ ಅಂತ ತಪ್ಪನ್ನ ಇವನ್ ಮಾಡ್ತಾನೆ. ಯಾವಾಗ ದಾರೋಗಳಿಗೆ ಧಾನ್ಯವಂ ತರಲೇಕೆ, ನಾನು ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂದಾಗ ಶಂಕರ ದಾಸಿಮಯ್ಯ ಕಾಯ್ತಾ ಇರ್ತಾನೆ ಇವನ ಮುರಿಯಕ್ಕೆ. ಅವನು ಒಂದೇ ಒಂದು ಮಾತನ್ನ ಹೇಳ್ತಾನೆ, ಕಾಯ್ತಾ ಇದ್ದಾಗ ಏನ್ ಹೇಳ್ತಾನೆ, ನಿಜ ದಾಸಯ್ಯ ನಿಜ, ನೀವು ತವನಿಧಿ ಉಳ್ಳವರು, ಸಿರಿವಂತರು, ನಾವು ತಿರಿದುಂಬ ದರಿದ್ರರು. ಏನು ಮಾಡುವುದು, ನಮ್ಮ ದೇವರೇ ತಿರುಕ, ಅವನನ್ನು ಉಪಾಸಿಸುವ ನಮಗೆ ಸಿರಿವಂತಿಕೆ ಎಲ್ಲಿಂದ ಬರಬೇಕು? ನಿಮ್ಮ ದಾನ ಬುದ್ಧಿ ಹೆಚ್ಚಿನದು. ನಮ್ಮೂರ ಒಕ್ಕಲಿಗರು ಧಾನ್ಯ ಬೆಳೆಯುತ್ತಾರೆ, ಬೇಡಿದವರಿಗೆ ಮಾತ್ರ ಕೊಡುತ್ತಾರೆ. ನೀವಾದರೂ ಬೇಡದೇ ಕೊಡುವವರು, ನೀವು ಕೊಡುವೆವೆಂದುದೇ ಸಾಕು. ನಿಮ್ಮ ತವನಿಧಿಯ ಮಹಿಮೆ ಎಂತಹದು ಅಂತ ಒಂದು ಸ್ವಲ್ಪ ಚುಚ್ಚಿ ಮಾತಾಡಿದಾಗ ದಾಸಿಮಯ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆವಾಗ ಅವನ ಹೆಂಡತಿ ಒಂದೇ ಒಂದು 4 ಸಾಲ ಹೇಳ್ತಾಳೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಬೇಡುವರೇ ಶಿವಪೂಜಕರು, ಶಿವನನ್ನ ಪೂಜೆ ಮಾಡುವರು ಯಾರಾದ್ರೂ ಬೇಡ್ತಾರ? ನಾಡಾಡಿ ಮಾನವರು, ನಾವು ಸಹಜ ಮಾನವರು, ನಾವು ಅವರೊಳು ಇಂತಾಳಬಹುದೇ? ನಾವು ಮಾನವರು, ಅವರು ಶಿವಭಕ್ತರು ಶಂಕರ ದಾಸಿಮಯ್ಯ, ಅವ್ರ ಹತ್ರ ಅವರಿಂದ ನಾವು ಕೊಡ್ತೀವಿ ಅಂತ ಹೇಳ್ಬೋದೆ, ಅವ್ರು ನಮ್ಮನ್ನು ಬೇಡ್ತಾರ? ಅವರಿಗೂ ಸಿರಿಯುಳ್ಳವರ ನೀವು, ರೂಢಿಸುವ ಕ್ಷೇಮ ಮೋಕ್ಷವನ್ನು ದೇವರ ಬೇಡಿಕೊಳ್ಳದೆ ನೆಲ್ಲನು ಬೇಡಿಕೊಂಡರಿಗೆ ಮಹೇಶ್ವರಿಗೆ ಹಮ್ಮು. ನಮಗೆ ಯಾಕೆ ಈ ಹಮ್ಮು ಅಂತ ಹೇಳಿದಾಗ ಅವಾಗ ಈ ದಂಪತಿಗಳಿಬ್ಬರಿಗೂ ಕೂಡ ಜ್ಞಾನೋದಯವಾಗುತ್ತೆ. ಹೋಗಿ ಶಂಕರ ದಾಸಿಮಯ್ಯನ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯ್ತು ಅಂತ ಹೇಳಿ ಅವರನ್ನ ಆವಾಗ ಶಂಕರ ದಾಸಿಮಯ್ಯರಿಬ್ಬರನ್ನು ಕ್ಷಮಿಸಿ ಅವ್ರ ಮನೆಯಲ್ಲಿ ಬೇಕಾದಂತ ಎಲ್ಲ ಆರೋಗಣೆಯನ್ನು ಮಾಡಿ ಶಂಕರ ದಾಸಿಮಯ್ಯ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಮತ್ತೆ ಎಲ್ಲ ಶರಣರಿಗೂ ಕೂಡ ಪ್ರಸಾದವನ್ನ ಏರ್ಪಡಿಸ್ತಾನೆ. ಹೀಗೆ ದಾಸಿಮಯ್ಯನ ಬದುಕು ಬಹಳ ದೊಡ್ಡದಿದೆ, ಅನೇಕ ಪವಾಡಗಳಿದೆ, ಅನೇಕ ವಚನಗಳಿದೆ. ಇದೆಲ್ಲ ಹೇಳ್ಬೇಕು ಅಂದ್ರೆ ಕಾಲಮಿತಿ ನಮ್ಗೆ ಸಾಕಾಗದೇ ಇಲ್ಲ. ಮತ್ತೆ ದಾಸಿಮಯ್ಯನ ಅನೇಕ ಉಕ್ತಿಗಳು ನಮ್ಮ ಮುಂದಿನ ಶರಣರಿಗೆ ಬಸವಣ್ಣನ ವಚನಗಳ ಅಡಿಪಾಯವಾಗಿದೆ, ಶರಣರ ತತ್ವಕ್ಕೆ ಅಡಿಪಾಯವಾಗಿದೆ ಅಂತ ನಾವು ಭಾವಿಸ್ತಾ ಇವತ್ತು ಇಲ್ಲಿ ನನಗೆ ಮಾತನಾಡೋದಕ್ಕೆ ಕರೆದು, ತುಂಬಾ ದೊಡ್ಡ ವಿಷಯ ಇದು, ಕಾಲಮಿತಿಯಲ್ಲಿ ಮಾತಾಡೋಕ್ಕಾಗಲಿಲ್ಲ. ನನಗೆ ಆ ಕಾಲಮಿತಿಯಲ್ಲಿ ಅರಿವಿದ್ದಷ್ಟು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ.